ಗೈಸ್ ಹೇಗಿದ್ದೀರಾ ಎಲ್ಲ ನನ್ಗೊತ್ತು ನನ್ನ ವ್ಯೂವರ್ಸ್ ಯಾವಾಗ ಖುಷಿಯಾಗಿ ಇರ್ತೀರಾ ಅಂತ ಖುಷಿಯಾಗೇ ಇರಬೇಕು ಓಕೆನಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಟ್ ಮೀನ್ಸ್ ಅ ಲಾಟ್ ಫಾರ್ ಮೀ. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ಯಾಕಂದ್ರೆ ಸಬ್ಸ್ಕ್ರಿಪ್ಷನ್ ಬಟನ್ ಮತ್ತೆ ಕೊಂಚ ಚೆನ್ನಾಗಿ ಸಾಕಲ್ವಾ, ಮತ್ತೆ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗಿ ಫ್ರೀ ಇರುತ್ತಲ್ವಾ. ಸೊ ಗೈಸ್ ಇದು ಎನರ್ಜೀಸ್ ಅಷ್ಟೇ, ಮೇಲ್ಗೆ ಫಿಮೇಲ್, ಫಿಮೇಲ್ಗೆ ಮೇಲ್. ಸೊ ನಿಮ್ಗೆ ಕನ್ಫ್ಯೂಷನ್ ಬೇಡ. ನನ್ನ ರೀಡಿಂಗ್ ಯಾವಾಗಲೂ ಟೈಮ್ಲೆಸ್ ಆಗಿರುತ್ತೆ. ನಿಮ್ಗೆ ನಮ್ಮ ರೀಡಿಂಗ್ ಯಾವಾಗ ಸಿಗುತ್ತೋ ಅವಾಗ ರೆಸೊನೇಟ್ ಆಗುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫ್ಗೆ ಎಷ್ಟು ಅನ್ವಯ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಳಿ ಗೈಸ್. ಮತ್ತೆ ನಾನು ಪರ್ಸನಲ್ ರೀಡಿಂಗ್ ಕೊಡಕ್ ಶುರು ಮಾಡಿದ್ದೀನಿ. ನಿಮ್ಗೆ ಏನಾದ್ರೂ ನನ್ನ ಕಡೆಯಿಂದ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ವಾಟ್ಸಪ್ ಮೀ. ನನ್ನ ನಂಬರು ಡಿಸ್ಪ್ಲೇ ಆಗುತ್ತೆ ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲೂ ಇದೆ ಓಕೆನಾ. ಗೈಸ್ ಇವತ್ತಿನ ಟಾಪಿಕ್, ನೀವ್ ಯಾವ ವ್ಯಕ್ತಿ ಬಗ್ಗೆ ಎಷ್ಟೊಂದು ಯೋಚನೆ ಮಾಡ್ಕೊಂಡು ಬಂದಿದ್ದೀರೋ ಆ ವ್ಯಕ್ತಿ ನಿಮ್ ಜೊತೆ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವ್ರ ಫೀಲಿಂಗ್ಸ್ ಏನಿತ್ತು ಅಂತ ನೋಡೋಣ. ಅವ್ರು ನಿಮ್ನ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ನಿಮ್ ಬಗ್ಗೆ ಏನೇನ್ ಯೋಚನೆ ಮಾಡಿದ್ರು, ಥಾಟ್ಸ್ ಬಂತು ಅವ್ರ ಮನ್ಸಲ್ಲಿ ಅಂತ ನೋಡೋಣ ಓಕೆನಾ. ಆಸ್ ಯೂಶಲ್ ಪೈಲ್ 1 ಮತ್ತೆ ಪೈಲ್ 2 ಬರುತ್ತೆ ಗೈಸ್. ನಿಮ್ ಯಾರ್ಯಾರಿಗೆ ಪೈಲ್ 1 ನೋಡ್ಬೇಕನ್ಸುತ್ತೆ ಅಥವಾ ಪೈಲ್ 2 ನೋಡ್ಬೇಕನ್ಸುತ್ತೆ, ಯಾವ್ದು ಅನ್ಸಿದ್ರು ಕಂಪ್ಲೀಟ್ ಆಗಿ ನೋಡಿ, ಕನ್ಫ್ಯೂಷನ್ ಬೇಡ. ಯಾವ್ದಾದ್ರು ಒಂದ್ ಫೈಲ್ ಆದ್ರೂ ಓಕೆ, ಎರಡೂ ನೋಡ್ಬೇಕು ಅನ್ಸಿದ್ರೆ ಎರಡೂ ನೋಡಿ ಗೈಸ್, ತಪ್ಪಿಲ್ಲ ಓಕೆನಾ. ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಪ್ಲೀಸ್ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್ ಓಕೆನಾ. ಸ್ಕ್ರೀನ್ ಮೇಲೆ ಫೈಲ್ಸ್ ಬರುತ್ತೆ ನೋಡಿ. ಓಕೆ ಗೈಸ್, ವೆಲ್ಕಮ್ ಪೈಲ್ 1. ಯಾರು ಫೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದಿರೋ ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳು ನೆನ್ಸ್ಕೊಳ್ಳಿ. ಅವ್ರ ಹೆಸರನ್ನ 3 ಸರಿ ಜೋರಾಗಿ ಹೇಳಿ, ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆ ಥರ ನೆನ್ಸ್ಕೊಳ್ಳಿ ಓಕೆನಾ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ಲಾಸ್ಟ್ ಮೀಟ್ ಅಲ್ಲಿ ನಿಮ್ ಬಗ್ಗೆ ಏನೇನ್ ಯೋಚನೆ ಮಾಡಿದ್ರು ನಿಮ್ನ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. Page of Pentacles, okay. 3 of Cups, 6 of Pentacles, 2 of Pentacles, the Emperor, okay. ಗೈಸ್ ಅವರು ನಿಮ್ನ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಪೈಲ್ 1 ಪರ್ಸನ್ ಅವ್ರಿಗೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಇದ್ರು ಅನ್ಸುತ್ತೆ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿದ್ರು, ಯಾಕಂದ್ರೆ 3 ಪ್ರಾಕ್ಟಿಕಲ್ ಕಾರ್ಡ್ ಬಂದಿದೆ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ರು ಅನ್ಸುತ್ತೆ. ಸ್ವಲ್ಪ ಇಮ್ಮೆಚ್ಯೂರ್ ಆಗಿ ನಡ್ಕೊಂಡಿರ್ಬಹುದು. ನಿಮ್ಗೆ ಹಂಗ ಅನ್ಸಿರ್ಬೋದು, ಇದೇನ್ ಇಷ್ಟು ಇಮ್ಮೆಚ್ಯೂರ್ ಆಗಿದಾರ ಇವರು ಅಂತ ಅನ್ಸಿರ್ಬೋದು. ಬಟ್ ಅವರು ನಡ್ಕೊಂಡಿದ್ ಹೆಂಗೆ ಅಂದ್ರೆ ಇಮ್ಮೆಚ್ಯೂರಿಟಿ ಕಾಣ್ಬಾರ್ದು, ಮೆಚ್ಯೂರ್ಡ್ ಆಗಿ ನನ್ ಕಾಣಿಸ್ಬೇಕು ಅಂತ ಅವ್ರಿಗೆ ಅನ್ಸಿದೆ. ಬಟ್ ಅವ್ರದ್ದು ಇಮ್ಮೆಚ್ಯೂರ್ ಥಿಂಗ್ಸ್ ನಿಮ್ಗೆ ಸ್ವಲ್ಪ ಕಂಡಿರ್ಬೋದು. ಮತ್ತೆ ಅವ್ರು ತುಂಬಾ ಕೀನಾಗಿ ಅಬ್ಸರ್ವ್ ಮಾಡಿದ್ದಾರೆ ನಿಮ್ನ, ತುಂಬಾ ಕೀನಾಗಿ ಅಬ್ಸರ್ವ್ ಮಾಡಿದ್ದಾರೆ. ಅಂದ್ರೆ ಚಿಕ್ಕ ನಿಮ್ದು ಡೀಟೇಲ್ಸ್ ನ ಅಬ್ಸರ್ವ್ ಮಾಡಿದ್ದಾರೆ ಓಕೆನಾ. ಸ್ವಲ್ಪ ಇನ್ನು ಖುಷಿಯಾಗಿರ್ಬೋದಿತ್ತೇನೋ ಅಂತ ಅವ್ರಿಗೆ ಅನ್ಸಿದೆ. ನೀವು ಯಾವ ಇಯರಿಂಗ್ಸ್ ಹಾಕೊಂಡಿದ್ರೆ, ಯಾವ ಡ್ರೆಸ್ ಹಾಕೊಂಡಿದ್ರ, ಎನಿಥಿಂಗ್ ಎಲ್ಲಾನು ಅಬ್ಸರ್ವ್ ಮಾಡಿದ್ದಾರೆ ಅವ್ರು ಲಾಸ್ಟ್ ಟೈಮ್ ನಿಮ್ನ ಮೀಟ್ ಮಾಡಿದಾಗ. ಚಿಕ್ಕ ನಾನು ಹೇಳಿದ್ನಲ್ಲ, ಪುಟ್ಟ ಡೀಟೇಲ್ಸ್ ನ ಅಬ್ಸರ್ವ್ ಮಾಡಿದ್ದಾರೆ. ಅಂಡ್ ನೀವ್ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಓಕೆನಾ. ಅದ ಅವ್ರಿಗೆ ಫೀಲ್ ಆಗಿದೆ, ಇವ್ರು ನನ್ನ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ. ಅವ್ರಿಗೆ ಕನೆಕ್ಷನ್ಗೆ ಇನ್ನು ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಅಂಡ್ ಕ್ಯೂರಿಯಸ್ ಆಗಿದ್ದಾರೆ, ಇನ್ನು ನಿಮ್ ಬಗ್ಗೆ ತಿಳ್ಕೊಬೇಕು ಅನ್ನೋದು ಜಾಸ್ತಿ ಕಾಣಿಸ್ತಿದೆ ಅವ್ರಿಗೆ ಓಕೆನಾ. ಅವ್ರಿಗೆ ಒಂದಂತೂ ಅನ್ಸಿದೆ, ಇನ್ನೂ ಸ್ಪಾರ್ಕ್ ಇಲ್ಲ ಈ ಕನೆಕ್ಷನ್ ಅಲ್ಲಿ, ಇನ್ನೂ ಸ್ಪಾರ್ಕ್ ಬೇಕು ನಂಗೆ. ಅಂಡ್ ಇನ್ನೂ ಸ್ವಲ್ಪ ಫನ್ ಇದ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ ಅಂತ ಅನ್ಸಿದೆ ಅವ್ರಿಗೆ. ಮತ್ತೆ ಅವರು ನಿಮ್ ಬಗ್ಗೆ ತುಂಬಾ ಕನ್ಸುಗಳು ಕಾಣ್ತಾರೆ ಅನ್ಸುತ್ತೆ ಗೈಸ್. ಫೈಲ್ 1 ನಿಮ್ ಬಗ್ಗೆ ತುಂಬಾ ಕನ್ಸುಗಳು ಕಾಣ್ತಾರೆ. ಅವ್ರಿಗೆ ಅವತ್ತು ಅನ್ಸಿದೆ, ಬರೀ ಕನ್ಸ್ ಕಾಣೋದಲ್ಲ, ಅದನ್ನ ನೆರವೇರ್ಸ್ಕೋಬೇಕು ಹೇಗಾದ್ರೂ ಮಾಡಿ, ಬರೀ ಕನ್ಸಲ್ಲೇ ಇದೀನಲ್ಲ ನಾನು ಅಂತ ಅವ್ರಿಗೆ ಫೀಲ್ ಆಗಿದೆ ನಿಮ್ನ ಮೀಟ್ ಮಾಡಿದಾಗ ಓಕೆನಾ. ನೀವ್ ಅವ್ರನ್ನ ಮೀಟ್ ಮಾಡಿದಾಗ ನಿಮ್ ಸುತ್ತ ಜನಗಳಿದ್ರು ಅನ್ಸುತ್ತೆ, ನಿಮ್ಗೆ ತುಂಬಾ ಓಪನ್ ಅಪ್ ಆಗಿ ಮಾತಾಡಕ್ ಆಗಿಲ್ಲ ಅನ್ಸುತ್ತೆ, ಅಥವಾ ನಿಮ್ ಫ್ರೆಂಡ್ಸ್ ಬಂದಿರ್ಬೋದು. ಒಟ್ನಲ್ಲಿ ಯಾರೋ ನೀವಿಬ್ರೆ ಅಂತೂ ಇರ್ಲಿಲ್ಲ, ಅಲ್ಲಿ ಬೇರೆಯವ್ರು ಇದ್ರು. ಪಾರ್ಟಿಲಿ ಸಿಕ್ಕಿರ್ಬೋದು,
ಓಕೆನಾ. ಫ್ರೆಂಡ್ ಸರ್ಕಲ್ ಎಲ್ಲ ಇದ್ರು ಅನ್ಸುತ್ತೆ. ಆ ಇನ್ನೂ ನಿಮ್ ಜೊತೆ ಟೈಮ್ ಬೇಕು ಅಂತ ಅನ್ಸಿದೆ ಅವ್ರಿಗೆ ಆ ಟೈಮಲ್ಲಿ. ಇನ್ನೂ ನಿಮ್ ಜೊತೆ ರೊಮ್ಯಾಂಟಿಕ್ ಮೂಮೆಂಟ್ಸ್ ಕಳಿಬೇಕು ಅಂತ ತುಂಬಾ ಅನ್ಸಿದೆ. ಅಂಡ್ ಅವ್ರಿಗೆ ಏನಾದ್ರು ರಿವಾರ್ಡ್ಸ್, ಇನ್ಕಮ್ಸ್, ಇನ್ಸೆಂಟಿವ್ಸ್ ಏನಾದ್ರು ಬಂದಿದ್ರೆ ಅದನ್ನ ನಿಮ್ಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ. ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ದಾರೆ ನೀವು ಬಂದಾಗ. ಅಂಡ್ ನಿಮ್ ಜೊತೆ ಅವ್ರದ್ದು ಎಮೋಷನ್ಸ್ ನ ಎಕ್ಸ್‌ಪ್ರೆಸ್ ಮಾಡ್ಕೋಬೇಕು ತುಂಬಾ ಅಂತ ಅನ್ಕೊಂಡಿದ್ದಾರೆ. ಬಟ್ ಆಗಿಲ್ಲ. ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಂಡಿದ್ದಾರೆ. ಓಕೆನಾ. ಸ್ವಲ್ಪ ಅವ್ರಿಗೆ ಇರ್ಸು ಮುರ್ಸು ಅನ್ಸಿದೆ. ಏನಪ್ಪಾ ಅಂದ್ರೆ ನೀವು ಸಿಕ್ಕಿದಾಗ ಸಡನ್ ಆಗಿ ಆ ತುಂಬಾ ವೆಲ್ತಿಯಾಗಿ ತೋರಿಸ್ಕೊಂಡಿದ್ದಾರೆ. ಮತ್ತೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋ ತರ ನಡ್ಕೊಂಡಿದ್ದಾರೆ, ಅಥವಾ ಅವ್ರು ಹೆಲ್ಪ್ ಮಾಡ್ತಾರೆ. ಅಂಡ್ ಸ್ವಲ್ಪ ಜನರಸ್ ಆಗಿ ನಡ್ಕೊಂಡಿದ್ದಾರೆ. ಅಂದ್ರೆ ಏನು ಅಲ್ಲೇ ಹೋಗ್ಬೇಕು, ಇಲ್ಲಾದ್ರೆ ಕಡಿಮೆ ದುಡ್ಡು, ಆತರ ಎಲ್ಲ ಜನರಸ್ ಆಗಿ, ಅಂದ್ರೆ ಚೆನ್ನಾಗಿ ಖರ್ಚು ಮಾಡಿರಬಹುದು. ಅಂದ್ರೆ ನೀವ್ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ. ಓಕೆನಾ. ಅವ್ರು ಜನರಲಿ ಖರ್ಚು ಮಾಡೋದಕ್ಕಿಂತ ಜಾಸ್ತಿ ಖರ್ಚು ಮಾಡಿರ್ಬೋದು ನೀವು ಸಿಕ್ಕಿದಾಗ. ತುಂಬಾ ನಿಮ್ನ ಪ್ರೀತಿ ಮಾಡ್ತಾರೆ. ಪಾಸಿಟಿವ್ ಥಾಟ್ಸ್ ಅಂತೂ ತುಂಬಾ ಇತ್ತು ಆ ಟೈಮಲ್ಲಿ. ಅಂಡ್ ತುಂಬಾ ರೊಮ್ಯಾಂಟಿಕ್ ಫೀಲ್ ಮಾಡಿದ್ದಾರೆ. ಮತ್ತೆ ನಿಮ್ನ ಟೇಕ್ ಕೇರ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಮತ್ತೆ ನಿಮ್ಗೆ ಯಾವತ್ತೂ ಅವ್ರು ಪ್ರೊವೈಡರ್ ಆಗ್ಬೇಕು, ಅಂದ್ರೆ ನಿಮ್ಗೆ ಯಾವತ್ತೂ ಅವ್ರು ಕೊಡ್ಬೇಕು, ಬರೀ ಈಸ್ಕೊಳ್ಳೋದೇ ಆಯ್ತು, ನಿಮ್ಗೆ ಎಲ್ಲಾನು ಪ್ರೊವೈಡ್ ಮಾಡ್ಬೇಕು ನಿಮ್ ಲೈಫ್ ಅಲ್ಲಿ ಅಂತ ಅವ್ರಿಗೆ ತುಂಬಾ ಅನ್ಸಿದೆ ಗೈಸ್. ಓಕೆನಾ. ಅಂಡ್ ಅವ್ರ ಗುಡ್ ಸೋರ್ಸ್ ಆಫ್ ಇನ್ಕಮ್ ಅಂತೂ ಬರ್ತಾ ಇದೆ. ಅದನ್ನು ನಿಮ್ಗೆ ಹೇಳಿರ್ಬೋದು. ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತಾ ಇದ್ದೀನಿ ಅಂತೆಲ್ಲ ಹೇಳಿರ್ತಾರೆ. ಮತ್ತೆ ಹೈ ಸ್ಟೇಟಸ್, ಹೈ ಸ್ಟ್ಯಾಂಡರ್ಡ್ಸ್ ಅಂತ ಶೋ ಮಾಡಿರ್ತಾರೆ. ಓಕೆನಾ. ಅದಿದ್ರೆ ಅದನ್ನ ಶೋ ಮಾಡಿರ್ತಾರೆ. ಓಕೆನಾ. ಅಂಡ್ ಯಾರಿಗೆ ಪ್ರಾಬ್ಲಮ್ ಇದ್ರು ನಾನು ಹೆಲ್ಪ್ ಮಾಡ್ತೀನಿ ಅನ್ನೋ ತರ ನಡ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನೀವು ಯಾವ್ದಾದ್ರು ಹೋಟೆಲ್ಗೆ ಹೋಗಿದ್ರೆ ವೇಟರ್ಗೆ ಎಕ್ಸ್ಟ್ರಾ ಟಿಪ್ಸ್ ಕೊಡೋದು, ಆ ತರ. ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿದ್ರೆ ಅಲ್ಲಿ ಯಾರಾದ್ರೂ ಇದ್ರೆ ಅವ್ರಿಗೆ ಹೆಲ್ಪ್, ಆ ತರ ಏನಾದ್ರು ಮಾಡಿದ್ದಾರೆ. ಓಕೆನಾ. ಯಾಕಂದ್ರೆ ಅವ್ರು ಸಕ್ಸಸ್ಫುಲ್ ಆಗಿದ್ದಾರೆ ಲೈಫಲ್ಲಿ, ಚೆನ್ನಾಗಿದ್ದಾರೆ ಅಂತ ನಿಮ್ಗೂ ಗೊತ್ತಾಗ್ಲಿ ಅನ್ನೋದೊಂದು ಅವ್ರ ಮನಸ್ಥಿತಿ ಇದೆ. ಅದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಇಂಡೈರೆಕ್ಟ್ ಆಗಿ ಈಗ ಹೇಳ್ಕೊಳಕ್ಕಿಂತ ಈ ತರ ಮಾಡಿದಾಗ ಎದುರುಗಡೆ ಇರೋರ್ಗೆ ಗೊತ್ತಾಗುತ್ತೆ ಅನ್ನೋ ಥಾಟ್ ಅವ್ರಿಗೆ. ಯಾಕಂದ್ರೆ ಫುಲ್ ಓಪನ್ ಅಪ್ ಆಗಕ್ ಆಗಲ್ಲ ಅಂತ. ಮತ್ತೆ ಅವ್ರು ನಿಮ್ಗೆ ಜಸ್ಟಿಸ್ ಕೊಡ್ಬೇಕು ಅನ್ಕೊಂಡಿದ್ದಾರೆ. ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಇಷ್ಟು ದಿನ ಈ ಕನೆಕ್ಷನ್ಗೆ ಅಥವಾ ನಿಮ್ಗೆ ಜಸ್ಟಿಸ್ ಕೊಟ್ಟಿರ್ಲಿಲ್ವೇನೋ. ಬಟ್ ಈಗ ನಿಮ್ಗೆ ಜಸ್ಟಿಸ್ ಕೊಡ್ಲೇಬೇಕು ಅಂತ ಅವ್ರಿಗೆ ಅನ್ಸಿದೆ, ನ್ಯಾಯ ಕೊಡ್ಲೇಬೇಕು ಅಂತ ಅನ್ಸಿದೆ. ಅವರು 2 ಸಿಚುವೇಶನ್ ಅಲ್ಲಿ ಜಗಲ್ ಮಾಡ್ತಿದ್ರು ಅನ್ಸುತ್ತೆ ನಿಮ್ ಹತ್ರ ಬರೋವಾಗ. ಒಂದು ಅವ್ರ ಜಾಬ್, ಯಾವಾಗ್ಲೂ ಬ್ಯುಸಿ ಇರ್ತಾರೆ, ಮಲ್ಟಿ ಟಾಸ್ಕ್ ಮಾಡ್ತಿರ್ತಾರೆ, ವೆರಿ ಪ್ರಾಕ್ಟಿಕಲ್ ಮನುಷ್ಯ. ಅಂಡ್ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ರು. ಅವ್ರ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳಕ್ ಟ್ರೈ ಮಾಡ್ತಿದ್ರು. ಯಾಕಂದ್ರೆ ಎದುರುಗಡೆ ಇರೋದ್ ನೀವು, ಅವ್ರ ಫೇವ್ರೆಟ್ ಪರ್ಸನ್. ಸೊ ಕನ್ಫ್ಯೂಷನ್, ಇಂಬ್ಯಾಲೆನ್ಸ್ ಅದೆಲ್ಲ ಕಾಮನ್ ಅಲ್ವಾ ಗೈಸ್. ಸ್ವಲ್ಪ ಅನ್ಸ್ಟೇಬಲ್ ಅನ್ಸ್ತಿತ್ತು. ಅಂಡ್ ಅವರು ವರ್ಕ್ ಮನಿ ಮತ್ತೆ ನೀವು ಯಾವ್ದೋ ದುಡ್ಡು ಬರ್ಬೇಕಿತ್ತೇನೋ ಆ ಟೈಮಲ್ಲಿ, ಅಥವಾ ಇನ್ನೇನೋ ಮನಿ ಟ್ರಾನ್ಸಾಕ್ಷನ್ ಮಾಡ್ಬೇಕಿತ್ತೇನೋ. ಅದೇ ಟೈಮ್ಗೆ ನಿಮ್ನ ಮೀಟ್ ಮಾಡಕ್ ಬಂದಿರ್ತಾರೆ. ಸೊ ಅದ್ ಮಾಡ್ಲಾ, ಇದ್ ಮಾಡ್ಲಾ, ವರ್ಕ್ ಮಾಡ್ಲಾ, ನಿಮ್ ಕಡೆ ಕಾನ್ಸಂಟ್ರೇಷನ್ ಮಾಡ್ಲಾ, ಸ್ವಲ್ಪ ಅದು ಜಗ್ಲಿಂಗ್ ನಡೆದಿದೆ ನಿಮ್ ಜೊತೆ ಮೀಟ್ ಮಾಡಿದಾಗ. ಅವ್ರ ಜಾಬ್ ಸ್ವಲ್ಪ ಹೆಕ್ಟಿಕ್ ಅನ್ಸುತ್ತೆ. ಅವ್ರ ಜಾಬ್ ನಿಮ್ ಬಗ್ಗೆ ಮಧ್ಯ ಜಗಲ್ ಮಾಡಿದ್ದಾರೆ ನಿಮ್ ಜೊತೆ ಬಂದಾಗ. ಆ ತುಂಬಾ ಅವ್ರು ಎಷ್ಟೇ ನಿಮ್ಗೆ ಆಚೆ ತುಂಬಾ ಪ್ರಾಕ್ಟಿಕಲ್ ಆಗಿ ಶೋ ಮಾಡಿದ್ದಾರೆ. ಓಕೆನಾ. ಬಟ್ ಅವ್ರ ಮನ್ಸ್ ತುಂಬಾ ಎಮೋಷನಲ್ ಆಗಿತ್ತು ನಿಮ್ ಕಡೆ. ಅವರು ಪ್ರೊಫೆಷನಲ್ ಆಗಿ ನಡ್ಕೊಂಡಿದ್ದಾರೆ ನಿಮ್ ಜೊತೆ. ಪ್ರೊಫೆಷನಲ್ ಆಗಿ ಕ್ಯಾಶುಯಲ್ ಆಗಿ ನಡ್ಕೊಂಡಿದ್ದಾರೆ. ಬಟ್ ಖಂಡಿತ ಇಲ್ಲ, ಎಷ್ಟು ಕನ್ಸ್ ಕಂಡಿದ್ದಾರೆ ಗೊತ್ತಾ ನಿಮ್ನ ಮೀಟ್ ಮಾಡಕ್ ಆತರ. ಓಕೆ, ಮೀಟ್ ಮಾಡಿದ್ಮೇಲೆ ಹೇಗ್ ನಡ್ಕೋಬೇಕು ಅಂತ ತುಂಬಾ ಕನ್ಸ್ಗಳು ಕಟ್ಕೊಂಡ್ ಬಂದಿದ್ದಾರೆ. ಬಟ್ ಶೋ ಮಾಡೋದು ನಾನ್ ತುಂಬಾ ಪ್ರಾಕ್ಟಿಕಲ್ ಅಂತ. ಮತ್ತೆ ನಿಮ್ಮ ಪರ್ಸನ್ ತುಂಬಾ ಹಾರ್ಡ್ ವರ್ಕರ್ ಅನ್ಸುತ್ತೆ. ಸೆಲ್ಫ್ ಮೇಡ್, ಡಾಮಿನೇಟಿಂಗ್, ಸ್ವಲ್ಪ ಡಾಮಿನೇಷನ್ ಜಾಸ್ತಿ ಇದೆ. ನಿಮ್ ಲೈಫ್ಗೆ ಸೆಕ್ಯೂರಿಟಿ ಕೊಡ್ಬೇಕು, ಮತ್ತೆ ಸ್ಟೆಬಿಲಿಟಿ ಬರ್ಬೇಕು ಈ ಕನೆಕ್ಷನ್ ಅಲ್ಲಿ ಅಂತ ಆ ಸಮಯದಲ್ಲಿ ತುಂಬಾ ಅನ್ಕೊಂಡಿದ್ದಾರೆ. ಅವ್ರ ಎಮೋಷನ್ಸ್ ನ ಕಂಪ್ಲೀಟ್ ಆಗಿ ಹೈಡ್ ಮಾಡಿದ್ದಾರೆ. ಅವ್ರನ್ನ ಅವರು ಲಿಮಿಟ್ ಮಾಡ್ಕೊಂಡಿದ್ದಾರೆ. ತುಂಬಾ ವೆಲ್ತ್ ಅಕ್ಯುಮುಲೇಟ್ ಮಾಡಿದೀನಿ ಅಂತ ನಿಮ್ಗೆ ತೋರ್ಸಿರ್ಬೋದು, ಅಥವಾ ಇಂಡೈರೆಕ್ಟ್ ಆಗಿ ಹೇಳಿರ್ಬೋದು. ಅದು ಹಾರ್ಡ್ ವರ್ಕ್ ಮಾಡಿ ಅರ್ನ್ ಮಾಡಿರೋದು ಅಂತ. ಓಕೆನಾ. ತುಂಬಾ ಅವ್ರ ಕೆರಿಯರ್ ಸ್ಟೇಬಲ್ ಇದೆ ಅಂತ ಹೇಳ್ಕೊಂಡಿರ್ಬೋದು. ಅವರು ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಇರ್ಬೋದು ಸುಮಾರು ಜನ. ಮತ್ತೆ ಅವರು ತುಂಬಾ
ಹಠ, ಸ್ಟ್ರಿಕ್ಟು ಆ ತರ ನಿಮಗ್ ತೋರ್ಸ್ಕೊಂಡಿದ್ದಾರೆ, ರಿಜಿಡ್ ಅಂತ ತೋರ್ಸ್ಕೊಂಡಿದ್ದಾರೆ, ಡಿಸಿಪ್ಲಿನ್ಡ್, ತುಂಬಾ ಡೆಡಿಕೇಟೆಡ್, ತುಂಬಾ ಕಂಟ್ರೋಲಿಂಗು ಅಂತೆಲ್ಲ ತೋರ್ಸ್ಕೊಂಡಿದ್ದಾರೆ. ಬಟ್ ಅವ್ರ ಹತ್ರ ಇಲ್ಲ ಗೈಸ್, ಓಕೆನಾ. ಸ್ಟ್ರಿಕ್ಟ್ ಆಗಿ ನಿಮ್ ಮುಂದೆ ನಡ್ಕೊಂಡಿದ್ದಾರೆ. ಅವ್ರು ಅನ್ಕೊಂಡಿದ್ದೆ ಬೇರೆ, ಅವ್ರು ಕನ್ಸ್ಕೊಂಡಿದ್ದೆ ಬೇರೆ ನಿಮ್ ಜೊತೆ ಹೇಗಿರ್ಬೇಕು ಅಂತ. ಆದ್ರೆ ಅವತ್ ಆಗಿದೆ ಬೇರೆ. ಬಿಕಾಸ್ ಅವ್ರ ಸುತ್ತ ಸೋಷಿಯಲ್ ಸರ್ಕಲ್ ಇದ್ದಿದ್ರಿಂದ ಹಂಗ್ ನಡ್ಕೊಂಡ್ರು ಅನ್ಸುತ್ತೆ. ತುಂಬಾ ದಿನದಿಂದ ಪ್ಲಾನ್ ಮಾಡಿದ್ರು ಗೈಸ್, ಹಿಂಗೆ ಇರ್ಬೇಕು, ಈ ಮೀಟ್ ಹಿಂಗೆ ಇರ್ಬೇಕು ಅಂತೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ಏನು ಜಾಸ್ತಿ ಅವ್ರಿಗೆ ವರ್ಕ್ ಆಗಿಲ್ಲ, ಅಂದ್ರೆ ಅವ್ರು ಅನ್ಕೊಂಡಂಗ್ ಏನೂ ಆಗಿಲ್ಲ ಗೈಸ್, ಓಕೆನಾ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ನ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವ್ರ ಮನ್ಸಲ್ಲಿ ಏನ್ ನಡೀತಿತ್ತು ಪ್ಲೀಸ್ ಹೇಳಿ. ಜಗಲ್ ಮಾಡಿದ್ದಾರೆ ಜಾಬ್ ಮತ್ತೆ ನೀವು ಅದ್ರ ಬಗ್ಗೆ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅನ್ಸುತ್ತೆ. ಜಸ್ಟಿಸ್, ನಾನು ಆಗ್ಲೇ ಹೇಳ್ದೆ ನಿಮಗೆ ನ್ಯಾಯ ಕೊಡ್ಬೇಕಂತ, ಅದ್ ರಿಪಿಟೇಷನ್ ಆಯ್ತು. ಹೈ ಪ್ರೀಸ್ಟೆಸ್, ಓಕೆ. ಹೇರೋಫೆಂಟ್ ಕಾರ್ಡ್, ಓಕೆ. ಕ್ವೀನ್ ಆಫ್ ಕಪ್ಸ್, ಓಕೆ ಗೈಸ್. ಸಿ, ಅವರು ವರ್ಕು ಮತ್ತೆ ನೀವು ಮಧ್ಯೆ ಜಗಲ್ ಮಾಡ್ತಿದ್ರು ಬಂದಾಗ, ಅವ್ರಿಗೆ ಬೇರೆ ಏನೋ ಕೆಲಸ ಇತ್ತೇನೋ, ಅವ್ರಿಗೆ ಹೋಗ್ಬೇಕಿತ್ತು, ಅಲ್ಲಿಗೂ ಹೋಗ್ಬೇಕಲ್ಲಪ್ಪ ಅಂದ್ರೆ ಸಡನ್ ಆಗಿ ಏನೋ ವರ್ಕ್ ಬಂದಿದೆ. ಸೊ ಅದು ಇದು ನಿಮ್ನ ಇಬ್ಬರನ್ನು ಬ್ಯಾಲೆನ್ಸ್ ಮಾಡಕ್ ಟ್ರೈ ಮಾಡಿದ್ದಾರೆ. ಬಟ್ ಸ್ವಲ್ಪ ಸ್ಟ್ರೆಸ್ಡ್ ಔಟ್ ಆಗಿದ್ದಾರೆ. ನಿಮ್ಗೂ ಹರ್ಟ್ ಮಾಡಕ್ ಇಷ್ಟ ಇಲ್ಲ, ಅವ್ರಿಗೂ ಹರ್ಟ್ ಮಾಡಕ್ ಇಷ್ಟ ಇರ್ಲಿಲ್ಲ. ಬಟ್ ನಿಮ್ಗೂ ಹರ್ಟ್ ಮಾಡಕ್ ಇಷ್ಟ ಇಲ್ಲ, ಅವ್ರ ವರ್ಕ್ ನ ಮುಂದಕ್ಕೆ ಹಾಕಕ್ಕೂ ಇಷ್ಟ ಇಲ್ಲ. ಏನ್ ಮಾಡ್ಲಿ ಅಂತ ಜಗಲ್ ಮಾಡಿದ್ದಾರೆ ಗೈಸ್ ನಿಮ್ ಹತ್ರ ಬಂದಾಗ. ಅಂಡ್ ನಾನು ಇನ್ನೊಂದು ಹೇಳೋದ್ ಮರ್ತೆ, ಅಲ್ಲಿ ತುಂಬಾ ಜನ ಇದ್ರೂನು ನೀವು ಅವ್ರಿಗೆ ತುಂಬಾ ಬ್ಯೂಟಿಫುಲ್ ಆಗಿ ಕಂಡಿದ್ದೀರಾ. ಅಲ್ಲಿ ಎಷ್ಟೇ ಗ್ರೂಪ್ ಆಫ್ ವ್ಯಕ್ತಿಗಳಿದ್ರು ನೀವು ಅವ್ರಿಗೆ ತುಂಬಾ ಬ್ಯೂಟಿಫುಲ್ ಆಗಿ ಕಂಡಿದ್ದೀರಾ. ರೆಡ್, ಗೋಲ್ಡನ್ ಅಥವಾ ವೈಟ್ ಕಲರ್ ಅಲ್ಲಿ ನೀವು ಹೋಗಿದ್ರಿ ಅನ್ಸುತ್ತೆ. ನೀವು ತುಂಬಾ ಬ್ಯೂಟಿಫುಲ್ ಆಗಿ ಕಂಡಿದ್ದೀರಾ ಅವ್ರಿಗೆಲ್ಲ ಅವ್ರನ್ನೆಲ್ಲ ನೋಡೇ ಇಲ್ಲ ಇವ್ರು ಅನ್ಸುತ್ತೆ. ಕಂಪೇರ್ ಮಾಡೋದ್ ದೂರದ ಮತ್ತು ನೀವ್ ಅಷ್ಟು ಎಲ್ಲಾರ ಮಧ್ಯ ಒಂಥರ ಸ್ಟಾರ್ ತರ ಅವ್ರಿಗೆ ಎದ್ ಕಂಡಿದ್ದೀರಾ, ಓಕೆನಾ. ಜಸ್ಟಿಸ್, ಅವ್ರು ನಿಮ್ ನ್ಯಾಯ ಕೊಡ್ಬೇಕು ಅಂತ ಪದೇ ಪದೇ ಅಂತ ಇದಾರೆ. ಯಾಕಂದ್ರೆ ಅವ್ರಿಗೆ ಕನೆಕ್ಷನ್ಗೆ ಮುಂಚೆ ಏನು ಕೊಟ್ಟಿಲ್ಲ ಅನ್ಸುತ್ತೆ. ನಿಮ್ಮನ್ನ ಮೀಟ್ ಮಾಡಿದಾಗ ನಿಮ್ಗೆ ಹರ್ಟ್ ಏನಾದ್ರು ಮಾಡಿದ್ರೇನೋ ಅದೆಲ್ಲ ನೆನ್ಸ್ಕೊಂಡ್ರೆ ಈ ಕನೆಕ್ಷನ್ ನಾನು ಏನು ಕೊಟ್ಟಿಲ್ವಲ್ಲ, ಇನ್ಮೇಲಾದ್ರೂ ನಾನು ಯಾವತ್ತೂ ಗಿವಿಂಗ್ ಆಗ್ಬೇಕು, ಸ್ಟೇಬಲ್ ಕನೆಕ್ಷನ್ ಕೊಡ್ಬೇಕು, ಈ ಕನೆಕ್ಷನ್ ನನ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ತುಂಬಾ ಅನ್ಸಿದೆ ಗೈಸ್ ಅವ್ರಿಗೆ, ಓಕೆನಾ. ಮತ್ತೆ ನೀವ್ ಮತ್ತೆ ಔಟ್ ತುಂಬಾ ಒಳ್ಳೆಯವರು ಅಂತ ಅನ್ಸಿದೆ. ನಿಮ್ ಹಾರ್ಟ್ ಚೆನ್ನಾಗಿದೆ, ಮತ್ತೆ ಒಳ್ಳೆ ವ್ಯಕ್ತಿ, ನೀವು ನೋಡಕ್ಕೂ ಚೆನ್ನಾಗಿದ್ದೀರಾ, ಓಕೆನಾ. ಅವ್ರಿಗೆ ಆತರ ಅನ್ಸಿದೆ, ಓಕೆ. ನಿಮ್ಗೂ ಅದೇ ತರ ಅನ್ಸಿರ್ಬೋದು, ಅವ್ರಿಗೂ ಅದೇ ತರ ಅನ್ಸಿದೆ. ಯಾಕಂದ್ರೆ ನಂಗೆ 11 ಕಾಣಿಸ್ತಾ ಇದೆ. ಹೈ ಪ್ರಿಸ್ಟೆಸ್, ನೀವು ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ. ನಿಮ್ದು ಎನರ್ಜಿ ಹೆಂಗಿದೆ ಅಂದ್ರೆ ಯಾರನ್ನ ಬೇಕಾದ್ರೂ ಹಿಡ್ದಿಟ್ಕೊಳ್ಳೋ ಕೆಪಾಸಿಟಿ ನಿಮ್ಗಿದೆ. ಆ ಕೆಪಾಸಿಟಿ ಇದೆ, ಆ ಎನರ್ಜಿಯಿಂದ ದಾಟಿ ಮೀರಿ ಯಾರ ಕೈಲೂ ಹೋಗಕ್ ಆಗಲ್ಲ. ಆ ತರ ಫೀಲ್ ಮಾಡಿದ್ದಾರೆ. ಅಷ್ಟು ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಫೀಲ್ ಮಾಡಿದ್ದಾರೆ ನಿಮ್ ಕಡೆ. ಮತ್ತೆ ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ನಿಮ್ ಇಯರಿಂಗ್ಸ್, ನೀವು ಹಾಕಿದ್ದು ಸರ ಆ ತರ ಏನಾದ್ರು ಇದ್ರೆ, ಹುಡ್ಗ ಆಗಿದ್ರೆ ಅವ್ರು ಹಾಕಿದ್ ಶರ್ಟ್, ಅಥವಾ ಅವ್ರೇನಾದ್ರು ಚಿಕ್ಕದ್ ರಿಂಗ್ ಹಾಕಿದ್ರೆ ಕಿವಿಗೆ, ಅಥವಾ ಸ್ಟಡ್ ಹಾಕಿದ್ರೆ, ಆಪೋಸಿಟ್ ನೀವು ಊಹೆ ಮಾಡ್ಕೊಳ್ಳಿ. ಅದನ್ನೆಲ್ಲ ಅಬ್ಸರ್ವ್ ಮಾಡಿದರೆ ಅವ್ರಿಗೆ ತುಂಬಾ ಇಷ್ಟ ಆಗಿದೆ. ಮತ್ತೆ ನಿಮ್ ಹೇರ್ ಸ್ಟೈಲ್ ತುಂಬಾ ಇಷ್ಟ ಆಗಿದೆ. ನಂಗೆ ಎಂ ಮತ್ತೆ ಎ ಲೆಟರ್ಸ್ ಜಾಸ್ತಿ ಕಾಣಿಸ್ತಿದೆ. ಎಂ ಎ ಜಾಸ್ತಿ ಇರ್ಬೋದು ನನ್ ರೀಡಿಂಗ್ಸ್ ಅಲ್ಲಿ, ಫಸ್ಟ್ ಫೈಲ್ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಲ್ಲಿ. ಅಂಡ್ ಸ್ವಲ್ಪ ಜನ ಕ್ರಿಶ್ಚಿಯನ್ಸ್ ಇರ್ಬೋದು, ಯಾಕಂದ್ರೆ ನಂಗೆ ಇಲ್ಲಿ ಪ್ಲಸ್ ಮಾರ್ಕ್ ಕಾಣಿಸ್ತಾ ಇದೆ. ಸೊ ನೀವ್ ಅಥವಾ ನಿಮ್ ಪಾರ್ಟ್ನರ್ ಕ್ರಿಶ್ಚಿಯನ್ ಇರ್ಬೋದು, ಓಕೆನಾ. ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದೀರಾ ನೀವು ಅಂದ್ರೆ. ಹೆಣ್ಮಕ್ಳಾದ್ರೆ ನೀವು ಬಿಂದಿ ಇಟ್ಟಿರೋ ಸ್ಟೈಲ್ ಅವ್ರಿಗೆ ಇಷ್ಟ ಆಗಿದೆ. ಗಂಡ್ ಮಕ್ಳಾಗಿದ್ರೆ ಕುಂಕುಮ ಏನಾದ್ರು ಅವ್ರ ಹಣೆಯಲ್ಲಿ ಏನಾದ್ರು ಇಟ್ಕೊಂಡ್ ಬಂದಿರ್ತಾರೆ, ಅದು ನಿಮಗೆ ಅಟ್ರಾಕ್ಟ್ ಆಗಿದೆ, ಓಕೆನಾ. ಮತ್ತೆ ನಿಮ್ಮ ಈ ಅಟ್ರಾಕ್ಷನ್, ನಿಮ್ಮ ಈ ಪ್ಯಾಷನೇಟ್ ಎನರ್ಜಿಯಿಂದ ಅವರು ಆಚೆ ಯಾರು ಬರಕ್ ಆಗಲ್ಲ, ಅದನ್ನ ಹೊಡ್ಕೊಂಡು ಹೋಗಕ್ ಆಗಲ್ಲ ಅನ್ನೋವಷ್ಟು ಅವ್ರಿಗೆ ಫೀಲ್ ಆಗಿದೆ. ಬಿಕಾಸ್ ಅವ್ರಿಗೆ ಬೇರೆ ವರ್ಕ್ ಜಗಲ್ ಮಾಡಿದ್ದಾರೆ 2 ಕೆಲ್ಸದಲ್ಲಿ. ಬಟ್ ನಿಮ್ಮ ಎನರ್ಜಿಯಿಂದ ಆಚೆ ಹೋಗಕ್ ಅವ್ರ ಕೈಲಿ ಆಗಿಲ್ಲ. ಅವ್ರಿಗೆ ಯಾಕೆ ಶೋ ಮಾಡಿಲ್ಲ ಅಂದ್ರೆ ನೋಡಿ, ಹೆರೋಫೆಂಟ್ ಕಾರ್ಡ್ ಬಂದಿದೆ. ನಾನು ಆಗ್ಲೇ ಹೇಳ್ದೆ, ಸೊಸೈಟಿ ತುಂಬಾ ಜನ ನಿಮ್ ಸುತ್ತ ಇದ್ರು ಅನ್ಸುತ್ತೆ.
ಸೊ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಸ್ವಲ್ಪ ಟ್ರೆಡಿಷನಲ್ ಆಗಿ ಸ್ವಲ್ಪ ಡೀಸೆಂಟ್ ಆಗಿ ನಡ್ಕೊಂಡಿದಾರೆ ಅಷ್ಟೇ. ಬಟ್ ನಿಮ್ನ ತುಂಬಾ ಹೈಯರ್ ಲೆವೆಲ್, ಹೈ ಪ್ರಿಸ್ಟೆಸ್ ಬಂತಲ್ಲ, ನಿಮ್ನ ತುಂಬಾ ಹೈಯರ್ ಲೆವೆಲ್ ಅಲ್ಲಿ ನೋಡ್ತಿದ್ದಾರೆ. ಆ ಕಡೆ ಅಲ್ಲಿಗ್ ಬರ್ಬೇಕು ಅಂದ್ರೆ ಅವ್ರು ನೋಡಿ ಇಷ್ಟು ಮೆಟ್ಲು ಹತ್ತಿದ್ರೆ ನಿಮ್ ಎನರ್ಜಿಗೆ ಅವ್ರು ಕನೆಕ್ಟ್ ಆಗ್ತಾರೆ. ಅಂದ್ರೆ ಇದು ಸ್ಟೇಟಸ್ ಆತರ ಅಲ್ಲ, ನಿಮ್ಮ ಎನರ್ಜಿ ಅಷ್ಟು ಪವರ್ಫುಲ್, ಅಟ್ರಾಕ್ಟಿವ್, ತುಂಬಾ ಮೈಲ್ಡ್ ಇದ್ರೂನು, ಸ್ಟ್ರಾಂಗ್ ಅಂತ ಅಲ್ಲ, ನಿಮ್ದು ಮೈಲ್ಡ್ ಎನರ್ಜಿ ಆದ್ರೂನು ತುಂಬಾ ಅಟ್ರಾಕ್ಟಿವ್, ಒಂಥರ ಎದ್ರಿಗಿರೋರ್ನ ಹಿಡ್ದಿಟ್ಕೋತೀರ ಆ ತರ ಎನರ್ಜಿ ಅಂತ ಫೀಲ್ ಆಗಿದೆ ಅವರಿಗೆ. ಇವ್ರದ್ದು ನಿಮ್ ಎನರ್ಜಿ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಅಂತ ಅನ್ಸಿದೆ. ಓಕೆನಾ? ಅವರು ಮಧ್ಯೆ ಸ್ವಲ್ಪ ಸ್ಟ್ರೆಸ್ಡ್, ಅಂದ್ರೆ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಂತ ಗೊತ್ತಾಗ್ತಾನೆ ಅವರು ಚಾಟ್ಸ್ ಮಾಡ್ಕೊಂಡಿರ್ಬೋದು, ಮನ್ಸಲ್ಲೇ ಓಮ್ ಅನ್ಕೊಂಡಿರ್ಬೋದು, ಓ ಮೈ ಗಾಡ್ ಅನ್ಕೊಂಡಿರ್ಬೋದು, ಆತರ ಏನಾದ್ರೂ ಅವ್ರು ಹೇಳ್ಕೊಂಡಿರ್ಬೋದು ಮನ್ಸಲ್ಲಿ, ಓ ವಾಟ್ ಇಸ್, ಏನಪ್ಪಾ ಆತರ, ಓ ಮೈ ಗಾಡ್ ಏನ್ ಮಾತಾಡ್ಲಿ ಆತರ ಅನ್ಕೊಂಡಿರೋವಂತ ಕಾಣಿಸ್ತಿದೆ ನಂಗೆ. ಅಂಡ್ ತುಂಬಾ ಖುಷಿ, ತುಂಬಾ ಜೋರಾಗಿ ನಕ್ಕಿದ್ದೀರಾ, ತುಂಬಾ ಖುಷಿಯಾಗಿದ್ದೀರಾ ನೀವು ಮೀಟ್ ಮಾಡಿದಾಗ. ಅಂಡ್ ತುಂಬಾ ಖುಷಿಯಾಗಿದ್ರು ಅವ್ರು ನಿಮ್ನ ಮೀಟ್ ಮಾಡಿದಾಗ. ಹಿ ಆರ್ ಶಿ ಇಸ್ ವೆರಿ ಹ್ಯಾಪಿ ನಿಮ್ನ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ. ಅವರು ಮೀಟ್ ಮಾಡಿದಾಗ ಅವ್ರಿಗೆ ಏನ್ ಅನ್ಸಿದೆ ಅಂದ್ರೆ, ಮ್ಯಾನಿಫೆಸ್ಟ್ ಕುತ್ಕೊಂಡೆ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಾರೆ. ನೀವ್ ಎದುರಿಗಿದ್ರೆ, ದೇವ್ರೆ ನನ್ಗೆ ಸಿಕ್ಕಿದ್ರೆ ಇವ್ರೇ ಸಿಗ್ಲಪ್ಪ, ಈ ಪಾರ್ಟ್ನರೇ ಸಿಗ್ಲಿ ದೇವ್ರೆ, ನನ್ ಲೈಫ್ ಪಾರ್ಟ್ನರ್ ಇವ್ರೇ ಆಗ್ಲಿ ಅನ್ನೋ ತರ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಾರೆ. ನನ್ ಲೈಫ್ ಬೇಗ ಬರ್ಲಿ, ಹೆಂಗಾದ್ರೂ ಮ್ಯಾಜಿಕ್ ಮಾಡಿ ಬರ್ಸ್ಬಿಡಪ್ಪ, ಈ ತರ ವ್ಯಕ್ತಿ ನನ್ಗೆ ಯಾರ ಈ ತರ ಅಟ್ರಾಕ್ಷನ್ ಅಥವಾ ಈ ತರ ಫೀಚರ್ಸ್, ನೋಡಕ್ಕೂ ಚೆನ್ನಾಗಿದ್ದೀರಾ, ಇನ್ ಅಂಡ್ ಔಟ್ ಗುಡ್ ಅನ್ಸಿದ್ದೀರಾ, ಏನೋ ಒಂಥರ ಅವ್ರಿಗೆ ತುಂಬಾ ನೀವು ಅಟ್ರಾಕ್ಟಿವ್ ಆಗಿ, ನಿಮ್ ಹೇರ್ಸ್ ನಂಗೆ ಪದೇ ಪದೇ ಬರುತ್ತೆ, ನಿಮ್ ಹೇರ್ ಸ್ಟೈಲ್, ನಿಮ್ ಹೇರ್ಸ್ ಕತ್ತಿಗೆ ಏನಾದ್ರು ಹಾಕಿದ್ರೆ, ಏನಾದ್ರೂ ಟ್ಯಾಗ್ದು ಚೆನ್ನಾಗಿರೋದು, ಅದೆಲ್ಲ ಅವ್ರಿಗೆ ತುಂಬಾ ಇಷ್ಟ ಆಗಿದೆ. ರೆಡ್ ಜಾಸ್ತಿ ಕಾಣಿಸ್ತಾ ಇದೆ, ರೆಡ್ ಕಲರ್. ಓಕೆನಾ? ಅದ್ರಲ್ಲಿ ನೀವು ತುಂಬಾ ಅಟ್ರಾಕ್ಟಿವ್ ಆಗಿ ಕಂಡಿದ್ದೀರಾ ಅವ್ರಿಗೆ. ಒಳ್ಳೆ ಏಂಜಲ್ ಅಥವಾ ಜೆಂಟ್ಸ್ ಆದ್ರೆ ಒಳ್ಳೆ ಗಾಡ್ ತರ. ಒಟ್ನಲ್ಲಿ ಅವರು ಇವ್ರು ನನ್ನ ಲೈಫ್ ಬರ್ಲಿ ದೇವ್ರೆ ಪ್ಲೀಸ್ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಇದು ತೆಗ್ದೆ ಲವರ್ಸ್ ಕಾರ್ಡ್ ಬಂತು ಗೈಸ್, ಇಲ್ಲಿ ನೋಡಿ. ಅಂದ್ರೆ ತುಂಬಾ ಇಂಟಿಮೆಸಿ ಕಂಡಿದೆ ನಿಮ್ ಕಡೆ ಅವ್ರಿಗೆ. ಓಕೆನಾ? ತುಂಬಾ ಇಂಟಿಮೇಟ್ ಫೀಲ್ ಮಾಡಿದ್ದಾರೆ. ಫಿಸಿಕಲ್ ಅಟ್ರಾಕ್ಷನ್ ತುಂಬಾ ಅನ್ಸಿದೆ ಅವರಿಗೆ. ಮತ್ತೆ ನೀವು ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ ಅನ್ಸಿದೆ. ಮತ್ತೆ ಹೇರ್ಸ್, ನಿಮ್ ಕೂದ್ಲು ಅವ್ರಿಗೆ ತುಂಬಾ ಇಷ್ಟ ಆಗಿದೆ. ನೀವ್ ಯಾವ ಹೇರ್ ಸ್ಟೈಲ್ ಆದ್ರೂ ಮಾಡ್ಕೊಂಡಿರ್ಬೋದು, ತುಂಬಾ ಚೆನ್ನಾಗಿ ಇಷ್ಟ ಆಗಿದೆ. ಮತ್ತೆ ಟ್ಯಾಟು, ಯಾರಾದ್ರೂ ಟ್ಯಾಟು ಹಾಕ್ಸ್ಕೊಂಡಿದ್ರೆ ಅದನ್ನು ನೋಡಿದ್ದಾರೆ, ಅಥವಾ ಅವ್ರ ಟ್ಯಾಟು ಅಥವಾ ನೀವು ಟ್ಯಾಟು ಹಾಕ್ಸ್ಕೊಂಡಿರ್ಬೋದು. ಟ್ಯಾಟು ಅಥವಾ ಅಚ್ಚೆ ಅಂತೀವಲ್ಲ, ಅದನ್ನ ನೋಡಿ ಅವ್ರಿಗೆ ಇಷ್ಟ ಆಗಿದೆ ತುಂಬಾ. ಫಿಸಿಕಲ್ ಅಟ್ರಾಕ್ಷನ್ ತುಂಬಾ ಕಾಣ್ತಿದೆ. ರೊಮ್ಯಾಂಟಿಕ್ ಫೀಲಿಂಗ್ಸ್ ತುಂಬಾ ಅನ್ಸಿದೆ ಅವ್ರಿಗೆ ನಿಮ್ ಜೊತೆ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ. ಬಟ್ ಏನೋ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಿಲ್ಲ, ಬಿಕಾಸ್ ನಿಮ್ ಸುತ್ತ ಜನ ಇದ್ರು, ಮತ್ತೆ ಸೊಸೈಟಿ, ಅದೇ ಅವ್ರಗಳ ಭಯ, ಏನಾದ್ರು ಎಕ್ಸ್ಪ್ರೆಸ್ ಮಾಡಿದ್ರೆ ಸುಮ್ನೆ ಗಾಸಿಪಿಂಗ್ ಆಗುತ್ತೆ, ನಿಮ್ಗೂ ಬ್ಯಾಡ್ ನೇಮ್ ಅನ್ನೋ ತರ ಯೋಚನೆ ಮಾಡಿದ್ದಾರೆ. ಓಕೆನಾ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ, ಪ್ಲೀಸ್ ಯೂನಿವರ್ಸ್, ಪ್ಲೀಸ್ ಏಂಜಲ್ಸ್ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಫೈಲ್ 1, 5 ಆಫ್ ಕಪ್ಸ್. ಓಕೆ, ಅವ್ರಿಗೆ ಅವ್ರ ಲೈಫಲ್ಲಿ ಯಾರಾದ್ರೂ ಅವ್ರನ್ನ ಬಿಟ್ಟು ಹೋಗಿರ್ಬೋದು, ಅದು ಅವ್ರಿಗೆ ನೆನಪಾಗಿದೆ ಸ್ವಲ್ಪ. ಅವ್ರು ಬಿಟ್ಟು ಹೋದ್ರಲ್ಲ, ಅವ್ರಿಗೆ ನೆನಪಾಗಿದೆ. ಬಿಕಾಸ್ ನೀವು ಹಂಗ್ ಬಿಟ್ಟು ಹೋಗ್ತೀರಾ, ನನ್ಗೆ ಭಯ ಆಗುತ್ತೆ, ನಿಮ್ ಹೆಂಗಾದ್ರೂ ಮಾಡಿ ನನ್ ಲೈಫ್ ಕರ್ಕೊ ಬಂದ್ಬಿಡ್ಬೇಕು. ಅವ್ರಿಗೆ ಮತ್ತೆ ಬೇರೆ ಚಾಯ್ಸಸ್ ಇದೆ, ಆದ್ರೆ ಅವ್ರಿಗೆ ನೀವೇ ಬೇಕು ಅಂತ ಯೋಚನೆ ಮಾಡಿದ್ದಾರೆ. ಓಕೆನಾ? ಇಷ್ಟೆಲ್ಲ ಖುಷಿ ಇದ್ರು, ನೀವು ಅವ್ರ ಪಕ್ಕದಲ್ಲೇ ಇದ್ರು, ಇನ್ನೇನ್ ನೀವು ಹೋಗ್ತಿರಲ್ಲ, ಇನ್ನೇನ್ ಹೊಟ್ಟೋಗ್ತಾರಲ್ಲ, ಏನ್ ಮಾಡ್ಲಿ, ಇವ್ರನ್ನ ನನ್ನ ಲೈಫಲ್ಲೇ ಇರ್ಸ್ಕೋಬೇಕು ಅನ್ನೋದು ಅವ್ರಿಗೆ ತುಂಬಾ ಅನ್ಸಿದೆ. ಓಕೆನಾ? ಇನ್ನು ಮಾತಾಡ್ಬೇಕು, ಇನ್ನು ಕಮ್ಯುನಿಕೇಟ್ ಮಾಡ್ಬೇಕು ಅಂತ ತುಂಬಾ ಅವರು ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಗೆ. ಬಟ್ ಅವ್ರ ಪ್ಲಾನ್ ಏನೂ ನಡೆದಿಲ್ಲ, ಏನೋ ಆಕ್ಷನ್ ತಗೊಂಡಿಲ್ಲ. ಓಕೆನಾ? ಅವ್ರು ಅನ್ಕೊಂಡಿದ್ರಲ್ಲಿ 5% ಅಲ್ಲ 2% ಆಗಿಲ್ಲ ಬಂದ್ಮೇಲೆ. ಓಕೆನಾ? ತುಂಬಾ ಪ್ಲಾನ್ ಮಾಡಿದಾರೆ, ಹಿಂಗೆ ಇರ್ಬೇಕು, ಒಂದು ಸರೌಂಡಿಂಗ್ಸ್ ಇಂದ ಹಿಡಿದು ಒಂದು
ಮಾತುಕತೆ, ಡ್ರೆಸ್ಸಿಂಗ್ ಸೆನ್ಸ್, ಊಟ ತಿಂಡಿ ಪ್ರತಿಯೊಂದು ಅವರು ಒಂಥರ ಪ್ಲಾನ್ ಮಾಡಿದ್ರು. ಬಟ್ ಏನೂ ಆತರ ನಡೆದಿಲ್ಲ. ಸೊ ಅವರು ಅನ್ಕೊಂಡಂಗೆ ಏನೂ ನಡೆದಿಲ್ಲ ಗೈಸ್ ಅವತ್ತು. ಅವ್ರು ಅನ್ಕೊಂಡಂಗೆ ನಿಮಗ್ ಗೊತ್ತಿಲ್ಲ, ಬಟ್ ಅವ್ರ ಪ್ಲಾನ್ಸ್ ಬೇರೆ ಇತ್ತು ಅನ್ಸುತ್ತೆ. ಅವ್ರು ಅನ್ಕೊಂಡ ಮಟ್ಟಕ್ಕೆ ಅಲ್ಲಿ ಸರೌಂಡಿಂಗ್ಸ್ ಇರ್ಬೋದು, ಅದೆಲ್ಲ ಅವ್ರಿಗೆ ಹೆಲ್ಪ್ ಮಾಡ್ಲಿಲ್ಲ ಅಂತ ಹೇಳ್ಬೋದು. ಸ್ವಲ್ಪ ಜನ ಫೈರ್ ಇದಾಗ್ತಾರಲ್ಲ, ಫೈರ್ ಕ್ಯಾಂಪ್ ಅಂತ ಕಡೆ ಎಲ್ಲಾದ್ರೂ ಮೀಟ್ ಮಾಡಿರ್ಬೋದು, ನೀರಿರೋ ಕಡೆ ಮೀಟ್ ಮಾಡಿರ್ಬೋದು, ಬೆಟ್ಟ ಗುಡ್ಡಗಳು ಅಲ್ಲಿ ಮೀಟ್ ಮಾಡಿರ್ಬೋದು. ಒಟ್ನಲ್ಲಿ ಅದೆಲ್ಲ ನಂಗೆ ಕಾಣಿಸ್ತಾ ಇದೆ. ಅಂಡ್ ಈ ಕನೆಕ್ಷನ್ಗೆ ಇನ್ನು ನಾನು ವರ್ಕ್ ಮಾಡ್ಬೇಕು, ಇನ್ನು ಕೊಡ್ಬೇಕು, ಇನ್ನು ಗಿಡನ ಮರವಾಗಿ ಬೆಳೆಸ್ಬೇಕು ಅಂತ ಅವ್ರಿಗೆ ತುಂಬಾ ಅನ್ಸಿದೆ. ಅಂಡ್ ತುಂಬಾ ನಿಮ್ ಕಡೆ ಪ್ರೀತಿ ಬಂದಿದೆ. ನಿಮ್ನ ಪ್ರೊಟೆಕ್ಟ್ ಮಾಡ್ಬೇಕು, ನಿಮ್ನ ಹುಷಾರಾಗಿ ನೋಡ್ಕೋಬೇಕು, ಹುಷಾರಾಗಿ ಅವ್ರ ಲೈಫಲ್ಲಿ ಇರ್ಸ್ಕೋಬೇಕು ಅಂತ ತುಂಬಾ ಅನ್ಸ್ತಿದೆ. ಯಾಕಂದ್ರೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಈ ಕನೆಕ್ಷನ್ ಅಂತ ತುಂಬಾ ಅನ್ಸಿದೆ. ನೈಟ್ ಆಫ್ ಪೆಂಟಿಕಲ್ಸ್ ಬರೀ ಅಲ್ಲೂ ಕುತ್ಕೊಂಡು ಪ್ಲಾನ್ ಮಾಡಿದ್ದಾರೆ. ಆಮೇಲೆ ಫಾರ್ ಎಕ್ಸಾಂಪಲ್ ಅವ್ರು ಏನೋ ನೋಡ್ದಂಗೆ ಅಥವಾ ಫೋನ್ ನೋಡ್ತಿರೋವಂಗೆ, ಈಗ ನೀವು ಫೋನ್ ನೋಡ್ತಿರ್ತೀರ, ಅವ್ರು ಫೋನ್ ನೋಡ್ತಿರ್ತಾರೆ, ಓಕೆನಾ? ಅವ್ರ ಫೋನ್ ನೋಡ್ತಿದ್ದಾರೆ ಅಂತ ನೀವ್ ಅವ್ರನ್ನ ನೋಡೋದು, ಅಥವಾ ನೀವೇನಾದ್ರೂ ಫೋನ್ ನೋಡೋವಾಗ ಅವ್ರು ನಿಮ್ನ ಕ್ಲಿಯರ್ ಆಗಿ ನೋಡೋದು, ಕದ್ದು ಕದ್ದು. ಅಂದ್ರೆ ಅವರು ಇಬ್ರು ಒಬ್ರನ್ನೊಬ್ರು ಬೇರೆ ಕಡೆ ನೋಡೋವಾಗ ನೋಡಿದೀರಾ, ಓಕೆನಾ? ಕದ್ದು ಕದ್ದು ನೋಡಿದೀರಾ. ಆತರ ನಡೆದಿದೆ ಅಲ್ಲಿ ನೋಡಿ. ಕಾರ್ಡಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಅವನೇನೋ ಅಡ್ಡ ಇಟ್ಕೊಂಡಿದ್ದಾನ ಹುಡ್ಗ, ಹೆಂಗ್ ನೋಡ್ತಿದ್ದಾನೆ. ಆದ್ರೆ ಅದನ್ನ ನೋಡ್ತಿಲ್ಲ, ಅವನು ನಿಮ್ಮನ್ನ ನೋಡ್ತಿದ್ದಾನೆ. ಪೇಪರ್ ತರ ಇಟ್ಕೊಂಡಿದ್ದಾನೆ ನೋಡಿ. ಬಟ್ ಈಗಿನ ಕಾಲದಲ್ಲಿ ಪೇಪರ್ ಯಾರು ಓದ್ತಾರೆ? ಫೋನ್ ಏನಾದ್ರು ಅಥವಾ ಬುಕ್ ಇಟ್ಕೊಂಡಿರ್ಬೋದು, ಬುಕ್ ಆರ್ ಫೋನ್. ಒಟ್ನಲ್ಲಿ ಅದನ್ನ ನೋಡ್ತಿರೋ ತರ ಮಾಡ್ಕೊಂಡು ನಿಮ್ಮನ್ನ ನೋಡಿರೋದು, ಓಕೆನಾ? ಮೆತ್ತಗೆ, ಅಂದ್ರೆ ನಿಮಗ್ ಕಾಣ್ದಂಗೆ. ಅದ್ರ ಜೊತೆ ಅವರು ಪ್ಲಾನು ಮಾಡ್ತಾ ಇದಾರೆ, ವಾಟ್ಸ್ ನೆಕ್ಸ್ಟ್ ಈ ಕನೆಕ್ಷನ್ ನಲ್ಲಿ ಅಂತ ಪ್ಲಾನು ಮಾಡಿದಾರೆ ಆ ಟೈಮಲ್ಲಿ, ಓಕೆನಾ? ಅಪ್ಪ ನೀವಂತೂ ಫುಲ್ ಬ್ಯೂಟಿಫುಲ್ ಆಗಿ ಕಂಡಿದ್ದೀರಾ. ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ನಾನು ಆಗ್ಲೇ ಹೇಳ್ದೆ, ನಿಮ್ ಕತ್ತಿನ ಸರಗಳು ಒಂಥರ ದಾರದ ರೀತಿ, ಬೀಡ್ಸ್ ರೀತಿ ಏನಾದ್ರು ಹಾಕೊಂಡಿದ್ರೆ, ಅದು ಫ್ಲವರ್ ಹೂವ ಮುಡ್ದಿದ್ರೆ, ಹುಡುಗರಾದ್ರೆ ಏನಾದ್ರೂ ನೀವು ಕೈಗೆ ಬ್ರೇಸ್ಲೆಟ್ ತರ ದಾರದ್ ಏನಾದ್ರು ಕಟ್ಟಿದ್ರೆ, ಅಥವಾ ಕತ್ತಿಗೆ ಏನಾದ್ರು ರುದ್ರಾಕ್ಷಿ ಏನೋ ಒಂದು, ಅಥವಾ ತುಳಸಿ ಮಾಲ ಏನೋ ಒಂದ್ ದೇವ್ರದ್ದು ಹಾಕಿದ್ರೆ, ಅದೆಲ್ಲ ಅವ್ರಿಗೆ ತುಂಬಾ ಇಷ್ಟ ಆಗಿದೆ, ಓಕೆನಾ? ಹೆಣ್ಮಕ್ಳಿದ್ರಂತೂ ಇಯರಿಂಗ್ಸ್, ನೀವು ಹಾಕಿದ್ ಕತ್ತಿನ ಚೈನು, ಬಳೆ, ಅಥವಾ ಹೂವ ಮುಡ್ಕೊಂಡು ಹೋಗಿದ್ರೆ ಹೂವ, ನಿಮ್ ಹೇರ್ಸ್ ಅಪ್ಪ ತುಂಬಾ ಬರ್ತಿದೆ ನಂಗೆ. ಅದೇನ್ ನಿಮ್ ಹೇರ್ಸ್ ನಂತೂ ಅವ್ರು ತುಂಬಾ ಇಷ್ಟ ಪಡ್ತಾರೆ. ಕದ್ದು ಕದ್ದು ನೋಡಿದಾರೆ ನಿಮ್ ಹೇರ್ಸ್, ಓಕೆನಾ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಏನ್ ಮೆಸೇಜ್ ಕೊಡ್ಬೇಕು ಅಂತ ಕೊಡಕ್ ಆಗ್ಲಿಲ್ಲ. ಐ ಕಾಂಟ್ ಟಾಕ್ ಟು ಯು ರೈಟ್ ನೌ. ಈಗ ನಾನು ಎಲ್ಲಾನು ಮಾತಾಡಕ್ ಆಗಲ್ಲ. ನಾನು ಅವಾಗ್ಲೇ ಹೇಳಿಲ್ವಾ ಗೈಸ್, ಅವ್ರು ಏನೇನೋ ಅನ್ಕೊಂಡಿದ್ರು, ಬಟ್ ಏನೂ ಮಾತಾಡಕ್ ಆಗ್ಲಿಲ್ಲ ಅಂತ. ಈಗ ಅವ್ರೇನು ನಿಮ್ ಹತ್ರ ಜಾಸ್ತಿ ಮಾತಾಡಕ್ ಆಗಿಲ್ಲ. ಇಟ್ ಇಸ್ ಆಲ್ ಟೂ ಮಚ್. ಏನೇನ್ ನಡೀತಿದೆ ಅದೆಲ್ಲ ಟೂ ಮಚ್ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ಅಂದ್ರೆ ಅವ್ರ ಸುತ್ತಮುತ್ತ ನಾನು ಹೇಳಿದ್ನಲ್ಲ, ಅವ್ರು ಅನ್ಕೊಂಡಂಗೆ ಎನ್ವಿರಾನ್ಮೆಂಟ್ ಸೃಷ್ಟಿನೇ ಆಗ್ಲಿಲ್ಲ. ಸೊ ಅವ್ರಿಗೆ ಬೇಜಾರಾಗಿದೆ. ಯು ಆರ್ ಟೂ ನೈಸ್, ಐ ಡೋಂಟ್ ಡಿಸರ್ವ್ ಯುವರ್ ಕೈಂಡ್ನೆಸ್. ನೀವು ತುಂಬಾ ಒಳ್ಳೆ ವ್ಯಕ್ತಿ, ಓಕೆನಾ? ನಿಮ್ಮ ಕೈಂಡ್ನೆಸ್ಗೆ ಅವ್ರು ಅರ್ಹರಲ್ಲ ಅಂತ ಹೇಳ್ತಾ ಇದ್ದಾರೆ, ಓಕೆ? ಐ ಫೀಲ್ ಲೋನ್ಲಿ. ನೋಡಿ, ನೀವ್ ಇಲ್ದೆ ಅವ್ರ ಜೀವನನೇ ಲೋನ್ಲಿ. ನೀವ್ ಇದ್ದಾಗ್ಲೇ ಅಷ್ಟ್ ಮಿಸ್ ಮಾಡ್ಕೊತಿದ್ದಾರೆ ಅಂದ್ರೆ, ಜಸ್ಟ್ ಇಮ್ಯಾಜಿನ್ ನೀವ್ ಇಲ್ದೇ ಇದ್ದಾಗ ಅವ್ರ ಗತಿ ಏನಾಗುತ್ತೆ ಅಂತ. ವೈ ಡು ಐ ಡಿಸರ್ವ್ ಸಮ್ ಒನ್ ಲೈಕ್ ಯು? ಅವ್ರು ಹೇಳ್ತಾ ಇದಾರೆ ನಿಮ್ಮಂತ ವ್ಯಕ್ತಿನ ಅವ್ರು ಡಿಸರ್ವೇ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಗೈಸ್, ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್, ಐ ವಾಸ್ ಹರ್ಟ್ ಬೈ ಯು. ಅವ್ರಿಗೆ ಏನೋ ಒಂದ್ ಚಿಕ್ಕ ವಿಚಾರ ಹರ್ಟ್ ಆಗಿದೆ ಆ ಟೈಮಲ್ಲಿ, ಏನು ಅಂತ ಗೊತ್ತಿಲ್ಲ, ಬಟ್ ನಾ ಸ್ವಲ್ಪ ಹರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಫೈಲ್ 1 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ರು ನನ್ನ ಲಾಸ್ಟ್ ಟೈಮ್ ಮೀಟ್ ಮಾಡ್ತಾರೆ, ಓಕೆನಾ?
ಅವ್ರಿಗೇನಾದ್ರೂ ಮುಂಚೆ ಹಾರ್ಟ್ ಬ್ರೇಕ್ ಆಗಿದ್ರೆ ಅದನ್ನ ಹೀಲ್ ಮಾಡ್ಕೋಬೇಕು ಅಂತ ಅನ್ಕೋತಿದ್ದಾರೆ. ಅವ್ರ ಮುಂಚೆ ಅಬ್ಯೂಸಿವ್ ಅಥವಾ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅನ್ಸುತ್ತೆ. ಅದರಿಂದ ನೀವು ಸಿಕ್ಬಿಟ್ರೆ ಆಚೆ ಬಂದ್ಬಿಡ್ಬೋದು. ಅಂದ್ರೆ ಅವ್ರು ಯಾರನ್ನು ನಿಮ್ ತರ ನೋಡಿಲ್ಲ ಗೈಸ್, ಓಕೆನಾ. ಇವ್ರು ತುಂಬಾ ನಾರ್ಸಿಸಿಸ್ಟ್. ನೀವೇ ಕೊಟ್ಟಿದ್ದೀರಾ, ಅವ್ರು ಯಾವತ್ತೂ ತಗೊಂಡಿದ್ದಾರೆ. ಒನ್ ಸೈಡೆಡ್ ನಡೆದಿದೆ ಕನೆಕ್ಷನ್. ಇನ್ಮೇಲಾದ್ರೂ ನಾನು ಈ ಕನೆಕ್ಷನ್ಗೆ ಟೈಮ್ ಎನರ್ಜಿ ಎಲ್ಲ ಕೊಡ್ಬೇಕು ಅಂತ ಅನ್ಕೋತಾ ಇದ್ದಾರೆ, ಓಕೆನಾ. ನೀವು ಟ್ವಿನ್ ಫ್ಲೇಮ್ಸ್ ಇರ್ಬೋದು ಗೈಸ್. ಸುಮಾರು ಜನ ಟ್ವಿನ್ ಫ್ಲೇಮ್ಸ್ ಬಂದಿದೆ ಇನ್ ಅಂಡ್ ಯಾಂಗ್ ಎನರ್ಜಿ. ಸೊ ವಾವ್, ನೈಸ್ ಸಪ್ರೇಷನ್. ಅವ್ರು ನಿಮ್ನ ತುಂಬಾ ಮಿಸ್ ಮಾಡ್ಕೋತಾರೆ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾರೆ. ಆ ಸಮಯದಲ್ಲೂ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ರು, ಮತ್ತೆ ನಿಮ್ನ ತುಂಬಾ ಮಿಸ್ ಮಾಡ್ಕೋತಿದ್ರು, ಓಕೆನಾ ಗೈಸ್. ಇನ್ನೂ ಒಂದ್ ಡೇಟ್ಗೆ ಹೋಗ್ಬೇಕು, ಇಬ್ರು ಮಾತ್ರ ಇರ್ಬೇಕು. ಪ್ಲಾನ್ ಮಾಡ್ತಾ ಇದ್ರು ಆಗ್ಲೇನೆ, ಪ್ಲಾನ್ ಮಾಡಿದಾರೆ ಆಗ್ಲೇನೆ. ರೋಸ್ ಕೊಡ್ಬೇಕು, ಈ ಸರ್ ಕೊಡಕ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಕೊಡ್ಬೇಕು ಅಂತ ತುಂಬಾ ಅನ್ಕೊಂಡಿದ್ದಾರೆ, ಓಕೆನಾ. ಓಕೆ ಗೈಸ್, ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಯೂನಿವರ್ಸ್ ಅಂಡ್ ಏಂಜಲ್ಸ್, ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಲಾಸ್ಟ್ ಟೈಮ್ ಫೈಲ್ ಒನ್ ಪರ್ಸನ್ ನನ್ನ ವಿವರ್ಸ್ ನ ಮೀಟ್ ಮಾಡಿದಾಗ ಇನ್ನೇನೇನ್ ಥಿಂಕ್ ಮಾಡಿದ್ರು. ಯು ಆರ್ ನಾಟ್ ಜಸ್ಟ್ ಮೈ ಲವ್, ಯು ಆರ್ ಮೈ ಪೀಸ್. ಅವ್ರಿಗೆ ತುಂಬಾ ನೆಮ್ಮದಿ ಅನ್ಸುತ್ತೆ ನಿಮ್ನ ಮೀಟ್ ಮಾಡಿದ್ರೆ, ಮಾತಾಡ್ಸಿದ್ರೆ. ಬರೀ ಪ್ರೀತಿ ಅಲ್ಲ ಇದು, ನೀವ್ ಅವ್ರಿಗೆ ನೆಮ್ಮದಿ ತಂದ್ಕೊಡ್ತೀರಾ. ಬ್ಯುಸಿ ಅಟ್ ವರ್ಕ್. ನಾನು ಹೇಳ್ತಾ ಇಲ್ವಾ, ಅವ್ರು ಯಾವ್ದೋ ಒಂದು ಕೆಲಸ ಅವ್ರಿಗೆ ಅರ್ಜೆಂಟ್ ಆಗ ಟೈಮಲ್ಲಿ ಬಂದಿದೆ, ಬಟ್ ಅವ್ರನ್ನ ಇನ್ನೂ ಬಿಟ್ಟು ಹೋಗಕ್ ಆಗಿಲ್ಲ. ಜಗಲ್ ಮಾಡಿದ್ದಾರೆ, ಟ್ರೈ ಮಾಡಿದ್ದಾರೆ ಅದನ್ನು ಬ್ಯಾಲೆನ್ಸ್ ಮಾಡಕ್ಕೆ. ಯು ಆರ್ ದ ಲವ್ ಆಫ್ ಲೈಫ್, ನೀವು ಅವರ ಜೀವನದ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ನೋಡಿ ಇಲ್ಲುವೆ ನೀವು ಅವರ ಪ್ರೀತಿ ಮಾತ್ರ ಅಲ್ಲ, ಅವರ ಜೀವನದ ನೆಮ್ಮದಿ ಕೂಡ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಯು ಆರ್ ದ ಲೈಟ್ ಆಫ್ ಮೈ ಲೈಫ್, ಅವರ ಜೀವನದ ಬೆಳಕು ನೀವು ಅಂತ ಹೇಳ್ತಾ ಇದ್ದಾರೆ ಗೈಸ್. ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಏನಾದ್ರು ಹೋಗಿದ್ರಾ? ವೈ ಆರ್ ಯು ನಾಟ್ ರಿಪ್ಲೈಯಿಂಗ್ ಫಾರ್ ಮೈ ಕಾಲ್ಸ್ ಅಂಡ್ ಮೆಸೇಜಸ್? ಅವ್ರು ಅನ್ಕೊಂಡಿದ್ ಮಟ್ಟಕ್ಕೆ ನೀವು ಅವ್ರ ಕಾಲ್ಸ್ ಮೆಸೇಜಸ್ಗೆ ರಿಪ್ಲೈ ಮಾಡ್ತಿಲ್ಲ. ಸೊ ಅದನ್ನ ನೆನ್ಸ್ಕೊಂಡಿದ್ದಾರೆ, ಮಾಡಿಲ್ವೇನೋ ಅದಕ್ಕಿಂತ ಮುಂಚೆ ಬರೋವಾಗ. ಸೊ ಯಾಕೆ ಅಂತ ಅನ್ಸಿದೆ ಅವ್ರಿಗೆ, ಓಕೆನಾ. ಓಕೆ ಗೈಸ್, ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಮೆಸೇಜ್ ಇದೆ ಅಥವಾ ಏನ್ ಗೈಡೆನ್ಸ್ ಇದೆ ನೋಡೋಣ. ಫೈಲ್ 1 ನನ್ನ ವ್ಯೂವರ್ಸ್ಗೆ. ಸ್ಟೇ ಸ್ಟ್ರಾಂಗ್, ನೆವರ್ ಗಿವ್ ಅಪ್. ಸ್ಟ್ರಾಂಗ್ ಆಗಿರಿ, ಕನೆಕ್ಷನ್ ಅಲ್ಲಿ ಗಿವ್ ಅಪ್ ಮಾಡಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಲವ್ ಗೈಡೆನ್ಸ್, ಆ ಕನೆಕ್ಷನ್ ಅಂತಲ್ಲ, ಬೇರೆ ಏನ್ರ ಬಗ್ಗೆನೂ ನಿಮ್ ಥಾಟ್ಸ್ ಇದ್ರೆ, ಥಿಂಕಿಂಗ್ ಇದ್ರೆ ಗಿವ್ ಅಪ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಲವ್ ಗೈಡೆನ್ಸ್ ಏನು ನೋಡೋಣ. ಫರ್ಗಿವ್ ಅಂಡ್ ರಿಲೀಸ್. ನಿಮ್ಗೆ ಅವ್ರ ಮೇಲೆ ಏನಾದ್ರೂ ಬೇಜಾರಿದ್ರೆ, ಕೋಪ ಇದ್ರೆ ಅವ್ರನ್ನ ಕ್ಷಮಿಸಿ ಅದನ್ನ ರಿಲೀಸ್ ಮಾಡಿ. ಮತ್ತೆ ಕೋಪ ಅದಕ್ಕಿಂತ ಪ್ರೀತಿ ಅನ್ನೋದೇ ಗೆಲ್ಲದು. ಸೊ ಕ್ಷಮಿಸಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಗೆ ಏನಾದ್ರು ಅವ್ರ ಮೇಲೆ ಕೋಪ ಇದ್ರೆ ದಯವಿಟ್ಟು ಕ್ಷಮಿಸಿ ಗೈಸ್. ಯಾಕಂದ್ರೆ ಕೋಪದಿಂದ ಏನು ಮಾಡಕ್ ಆಗಲ್ಲ, ಪ್ರೀತಿಯಿಂದ ಮಾತ್ರ ಒಬ್ಬ ವ್ಯಕ್ತಿನ ಗೆಲ್ಬೋದಲ್ವಾ. ಸೊ ನೀವು ಪ್ರೀತಿಯಿಂದ ಗೆಲ್ಲಿ. ಯಾಕಂದ್ರೆ ಆಂಗರ್, ಕೋಪ ಅದೆಲ್ಲ ಸಪ್ರೇಷನ್ ಲೀಡ್ ಮಾಡುತ್ತೆ ಹೊರತು ಇನ್ನೇನು ಮಾಡಲ್ಲ, ಓಕೆನಾ. ನಿಮ್ ವ್ಯಕ್ತಿ ಆ ಸಮಯದಲ್ಲಿ ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೇಕು ಅನ್ಕೊಂಡಿದ್ರು ನಿಮ್ಗೆ ನೋಡಿ. ಫೈಲ್ 1 ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಈ ಟಚ್ಚಲ್ಲಿ ಏನು ಇದೆ, ಕಣ್ಣಂಚಲಿ ಸುಳಿ ಮಿಂಚಿದೆ. ಗೈಸ್, ನಿಮ್ ಜೊತೆ ಅವ್ರು ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಒಂದ್ ಸ್ವಲ್ಪ ಕೈ ಟಚ್ ಆಗಿರ್ಬೋದು, ಅಥವಾ ನೀವು ಸೈಡ್ ಅಲ್ಲಿ ನೋಡಿರೋದನ್ನ ಅವರು ನೋಡಿರ್ಬೋದು. ಸೊ ಕಣ್ಣಂಚಲಿ ಸುಳಿ ಮಿಂಚ್ ಕಂಡಿದೆ ಅಂಡ್ ನಿಮ್ ಟಚ್ ಅಲ್ಲಿ ಏನೋ ಇದೆ ಅಂತ ಅವ್ರಿಗೆ ಅನ್ಸಿದೆ, ಓಕೆನಾ ಗೈಸ್. ಆ ಸಾಂಗ್ ಫುಲ್ ನೋಡಿ ಗೈಸ್, ಅವ್ರ ಕಡೆಯಿಂದ ನಿಮ್ಗೆ ಇನ್ನೂ ಮೆಸೇಜಸ್ ಸಿಗುತ್ತೆ. ಗೈಸ್, ನನ್ನ ರೀಡಿಂಗ್ ನಿಮ್ಗೆ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೃಷ್ಣಂ ಒಂದೇ ಜಗದ್ಗುರು. ಪರ್ಸನಲ್ ರೀಡಿಂಗ್ ಏನಾದ್ರೂ ಬೇಕಂದ್ರೆ ಪ್ಲೀಸ್ ವಾಟ್ಸಪ್ ಟು ಮೈ ನಂಬರ್. ಥ್ಯಾಂಕ್ ಯು ಸೋ ಮಚ್. ಹಾಯ್ ಗೈಸ್, ವೆಲ್ಕಮ್ ಪಾರ್ಟ್ 2. ನಿಮ್ಮ ಪರ್ಸನ್ನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳ್ತಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆ ತರ ನೆನ್ಸ್ಕೊಳ್ಳಿ ಗೈಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್
ಪ್ಲೀಸ್ ಗೈಡ್ ಮೀ. ಮತ್ತೆ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. 5 to ಪರ್ಸನ್ ನನ್ನ ವಿವರ್ಸ್ ಜೊತೆ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವ್ರ ಫೀಲಿಂಗ್ಸ್, ಥಾಟ್ಸ್ ಏನಿತ್ತು ಅಂತ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. 5 to ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ರು ಲಾಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದಾಗ. ಓಕೆನಾ? 5 of swords. Okay. Justice. 9 of wands. Page of pentacles. 8 of cups. Okay. Okay guys. ಅವರು ನಿಮ್ಮನ್ನ ಡೈರೆಕ್ಟ್ ಆಗಿ ನೋಡಿಲ್ಲ ಗೈಸ್, ಇದಂತೂ ಕನ್ಫರ್ಮ್. ನೋಡಿದ್ರು ಅಬ್ಸರ್ವ್ ಮಾಡಿಲ್ಲ. ಬಟ್ ನೀವು ಎಲ್ಲಾದ್ರೂ ಓಡಾಡೋವಾಗ ಅಥವಾ ಬೇರೆಯವ್ರ ಜೊತೆ ಮಾತಾಡೋವಾಗ ಅಥವಾ ಹಿಂದ್ಗಡೆ ನೀವು ನಿಮ್ನ ಹಿಂದೆಯಿಂದ ಜಾಸ್ತಿ ನೋಡಿದ್ದಾರೆ ಅವ್ರು. ಅಥವಾ ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ನೀವು ವಾಪಸ್ ಹೋಗೋವಾಗ ಅವಾಗ ಅವರು ಕ್ಲೀನ್ ಆಗಿ ನೋಡಿದಾರೆ. ಅಂದ್ರೆ ನಿಮ್ನ ಹಿಂದೆಯಿಂದ ನೋಡಿದಾರೆ. ಎದ್ರಿಗ್ ನೋಡಕ್ ಅವ್ರಿಗೆ ಧೈರ್ಯ ಇಲ್ಲ ಅನ್ಸುತ್ತೆ. ಹಿಂದೆಯಿಂದ ಅಬ್ಸರ್ವ್ ಮಾಡೋದು ಆ ತರ ಮಾಡಿದಾರೆ. ಓಕೆನಾ? ಸ್ವಲ್ಪ ಆರ್ಗ್ಯುಮೆಂಟ್ಸ್ ನಡೆದಿರ್ಬೋದು ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ. ನನ್ಗೆ ಆರ್ಗ್ಯುಮೆಂಟ್ಸ್ ಕಾಣಿಸ್ತಿದೆ, ಕನ್ಫ್ಲಿಕ್ಷನ್ಸ್ ಕಾಣಿಸ್ತಿದೆ, ಫ್ರಿಕ್ಷನ್ಸ್ ಕಾಣಿಸ್ತಿದೆ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ. ಅಂಡ್ ಸಪರೇಷನ್ ಹೋಗಿದ್ದೀರಾ ಮೀಟ್ ಆದ್ಮೇಲೆ. ಸ್ವಲ್ಪ ಜನ, ಸುಮಾರು ಜನ ನೋ ಕಾಂಟ್ಯಾಕ್ಟ್ಗೆ ಹೋಗಿದ್ದೀರಾ. ಓಕೆನಾ? ನಿಮ್ ಪರ್ಸನ್ ನಿಮ್ಗೆ ತುಂಬಾ ಡಾಮಿನೇಟ್ ಮಾಡಿದ್ದಾರೆ. ಓಕೆ, ಆ ಟೈಮಲ್ಲಿ ನಿಮ್ಗೆ ಹಂಗ ಅನ್ಸಿದೆ. ಓಕೆ, ಅಂಡ್ ತುಂಬಾ ಮನಿ ಬಗ್ಗೆ ವಿಚಾರಗಳು ಬಂದಿರ್ಬೋದು, ಲಾಸ್ ಆಗಿರೋದು, ಗೇನ್ ಆಗಿರೋದು, ಚೀಟೆಡ್ ಫೀಲಿಂಗ್ ಆಗಿರ್ಬೋದು ನಿಮ್ಗೆ ಅಥವಾ ಅವ್ರಿಗೆ. ಅವ್ರಿಗೂ ಹಂಗೆ ಅನ್ಸಿದೆ, ನಿಮ್ಗೂ ಆತರ ಅನ್ಸಿದೆ. ಒಟ್ನಲ್ಲಿ ನನ್ಗೆ ಇಲ್ಲಿ ಆರ್ಗ್ಯುಮೆಂಟ್ಸು, ಅಗ್ರೆಷನ್, ಬಿಟ್ರೇಯಲ್ಲು ಅದೇ ಕಾಣಿಸ್ತಿದೆ. ಡಿಸ್ಅಗ್ರಿಮೆಂಟ್ಸು, ನೀವೊಂದ್ ಹೇಳಿದ್ರೆ ಅವ್ರೊಂದ್ ಹೇಳೋದು, ಆ ತರ ಜಾಸ್ತಿ ಆಗಿದೆ. ಓಕೆನಾ? ಅದಕ್ಕೆ ಅವರು ನಿಮ್ನ ನನ್ಗೆ ಎದುರಿಗಿದ್ದಾಗ ನೋಡ್ಲೇ ಇಲ್ವಲ್ಲಪ್ಪ ಅಂತ ನೀವು ಹೋಗೋವಾಗ ತಿರ್ಗಿ ನೋಡ್ತಿದ್ದಾರೆ. ನೀವು ಹೋಗೋದ್ನ ನೋಡ್ತಾ ಇದ್ದಾರೆ ಬೇಜಾರಾಗಿ. ಎಲ್ಲಿ ನೀವು ಮೋಸ ಮಾಡ್ಬಿಟ್ಟು ನಿಮ್ ಕಡೆಯಿಂದ ಅವ್ರಿಗೆ ಮೋಸ ಆಗಿದೆ ಅಂತ ಅವ್ರಿಗೆ ಫೀಲ್ ಆಗಿದೆ. ಅವ್ರಿಗೆ ನಿಮಗೆ ಅವ್ರ ಕಡೆಯಿಂದ ಆಗಿದೆ ಅಂತ ಫೀಲ್ ಆಗಿದೆ. ಈ ತರ ನಡೀತಾ ಇದೆ ಈಗೋ ಕ್ಲಾಶಸ್ ಸುಮಾರು ಜನಕ್ಕೆ. 5 2. ಓಕೆನಾ? ತುಂಬಾ ಹೈ ಮಾರಲ್ಸ್ ಇರೋ ವ್ಯಕ್ತಿ ನಿಮ್ ಪರ್ಸನ್. ಪಾರ್ಶಾಲಿಟಿ ಯಾರಿಗೂ ಮಾಡಲ್ಲ. ಸತ್ಯನೇ ಹೇಳೋದು ಮತ್ತೆ ಫೇರ್ ಡಿಸಿಷನ್ ತಗೋತಾರೆ. ನ್ಯಾಯ ಕರೆಕ್ಟ್ ಆಗಿ ಕೊಡ್ತಾರೆ. ನಿಮ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ಮತ್ತೆ ನಿಜನೇ ಹೇಳ್ತಾರೆ. ಅಂತವ್ರನ್ನ ನೀವ್ ಬಿಟ್ಟು ಹೋದ್ರಲ್ಲ, ಅಂತವ್ರನ್ನ ನೀವ್ ಅರ್ಥ ಮಾಡ್ಕೊಂಡಿಲ್ವಲ್ಲ ಅನ್ನೋದು ಅವ್ರಿಗೆ ಫೀಲಿಂಗ್ಸ್ ಅನ್ಸಿದೆ. ಆಗ ಆ ಟೈಮಲ್ಲಿ ಅವ್ರಿಗೆ ಹಂಗ ಅನ್ಸಿದೆ, ನಾನು ಏನು ತಪ್ಪು ಮಾಡಿಲ್ಲ ಅನ್ನೋದು ಅವ್ರ ತಲೆಯಲ್ಲಿ ತುಂಬಾ ಇದೆ. ಅವ್ರು ಈಗ ಅನ್ಕೋತಾ ಇದಾರೆ ಇನ್ನು ಬ್ಯಾಲೆನ್ಸಿಗೆ ಅವ್ರನ್ನ ಅಪ್ರೋಚ್ ಮಾಡ್ಬೇಕು, ಚೆನ್ನಾಗಿ ಮಾತಾಡ್ಬೇಕು, ಸಾಫ್ಟ್ ಆಗಿ ನಡ್ಕೋಬೇಕು, ನಿಮ್ನ ಪ್ರಿಯಾರಿಟೈಸ್ ಮಾಡಿ ಮಾತಾಡ್ಬೇಕು ಅಂತ ಅವ್ರಿಗೆ ತುಂಬಾ ಅನ್ಸಿದೆ. ಅವ್ರು ಇನ್ನ ಬ್ಯಾಲೆನ್ಸ್ ಆಗಿ ನಡ್ಕೋಬೇಕಿತ್ತು ಅಂತ ಅವ್ರಿಗೆ ಅನ್ಸ್ತಾ ಇತ್ತು. ಆಗ ಅವ್ರಿಗಿನ್ನ ನಾನು ಬ್ಯಾಲೆನ್ಸ್ ಆಗಿ ಇರ್ಬೇಕಿತ್ತು ಅಂತಾನೆ ಅನ್ಸಿದೆ ಆ ಟೈಮಲ್ಲಿ. ಮತ್ತೆ ತುಂಬಾ ಬೇಜಾರಾಗಿದ್ದಾರೆ. ಮತ್ತೆ ಈ ಬಿಹೇವಿಯರ್, ಈ ಆರ್ಗ್ಯುಮೆಂಟ್ಸ್, ಇದಕ್ಕೆಲ್ಲ ಒಂಥರ ಅವ್ರಿಗೆ ಫೆಡ್ ಅಪ್ ಅನ್ಸಿದೆ. ಈ ರಿಲೇಶನ್ಶಿಪ್ ಬಿಟ್ಟೇ ಬಿಡೋಣ ಅನ್ನೋ ತರ ಅನ್ಸಿದೆ. ನೀವು ಜೊತೆಲಿದ್ರು ಅವ್ರಿಗೆ ಲೋನ್ಲಿ ಫೀಲ್ ಆಗಿದೆ. ಏನ್ ಈ ಜಗಳ, ಆರ್ಗ್ಯುಮೆಂಟ್ಸ್, ಈ ಬ್ಯಾಟಲ್ ನಡೀತಿದ್ಯೋ, ಗಿವ್ ಅಪ್ ಮಾಡ್ಬಿಡ್ಬೇಕಪ್ಪ, ನನ್ ಕೈಲಿ ಆಗಲ್ಲ ಅಂತ ಅವ್ರಿಗೆ ಫೀಲ್ ಆಗಿದೆ ಲಾಸ್ಟ್ ಟೈಮ್ ನಿಮ್ನ ಮೀಟ್ ಮಾಡಿದಾಗ. ಅಂಡ್ ನಿಮ್ಮ ರೆಸ್ಪಾನ್ಸ್ಗೋಸ್ಕರ ಅವ್ರು ತುಂಬಾ ಕಾದಿದ್ದಾರೆ. ನೀವು ಹೊಟ್ಟೋದ್ರು ಮತ್ತೆ ಬರ್ತೀರೇನೋ ಅಂತ ಅಲ್ಲೇ ಕಾದಿದ್ದಾರೆ. ನೀವು ರಿಟರ್ನ್ ಆಗ್ತಿರೇನೋ, ಮತ್ತೆ ವಾಪಸ್ ಬರ್ತೀರೇನೋ. ನೋಡಿ, ಇದು ಅದೇ ಪಿಕ್ಚರು. ನೀವು ಹೋಗ್ತಾ ಇದೀರ, ನಿಮ್ನ ನೋಡ್ತವ್ರೆ, ಮತ್ತೆ ಬರ್ತೀರೇನೋ ಅಂತ ಕಾಯ್ತಾ ಇದಾರೆ. ನೋಡಿ, ಇದ್ರಲ್ಲೂ ಅದೇ ಬಂತು. ನೀವು ಹೋಗ್ತಾ ಇದ್ದೀರಾ, ಆರ್ಗ್ಯುಮೆಂಟ್ಸ್ ಎಲ್ಲ ಆಗಿ, ಕನ್ಫ್ಲಿಕ್ಟ್ ಆಗಿ, ಬಟ್ ಅವ್ರು ವೆಯ್ಟ್ ಮಾಡ್ತಿದ್ದಾರೆ. ಮತ್ತೆ ಬರ್ಬೋದು, ಮತ್ತೆ ತಿರುಗಿ ನೋಡ್ಬೋದು, ಮತ್ತೆ ಎಲ್ಲ ಸರಿ ಹೋಗ್ಬೋದು, ಆ ತರ ಯೋಚನೆ ಮಾಡಿದ್ದಾರೆ. ಓಕೆನಾ?
ತುಂಬಾ ಸ್ಟ್ರಗಲ್ ಮಾಡಿದಾರೆ ಆ ಟೈಮಲ್ಲಿ. ನೀವು ರಿಟರ್ನ್ ಆಗ್ತೀರಾ ಅಂತ ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ನಿಮ್ ಟೇಕ್ ಕೇರ್ ಮಾಡ್ಬೇಕಿತ್ತು ಅಂತ ಅವ್ರಿಗೆ ಅನ್ಸಿದೆ. ನೀವು ಅಲ್ಲಿ ಹೋಗೋವಾಗ ಹಂಗ ಅನ್ಸಿದೆ, ನನ್ ಕೇರ್ ಮಾಡ್ಬೇಕಿತ್ತು, ಯಾಕೆ ಹಿಂಗೆಲ್ಲ ಆಗೋಯ್ತಲ್ಲ ಈ ಮೀಟಿಂಗ್ ಅಲ್ಲಿ ಅಂತ ತುಂಬಾ ಅನ್ಸಿದೆ. ತುಂಬಾ ನಿಮ್ ಕಡೆ ಫೈರ್ ಎನರ್ಜಿ ಕಾಣಿಸ್ತಿದೆ, ಪ್ಯಾಷನೇಟ್ ಎನರ್ಜಿ ಕಾಣಿಸ್ತಿದೆ. ಬಟ್ ಅವ್ರ ಬೌಂಡ್ರೀಸ್ ಹಾಕೋತಾರೆ. ನಾನ್ ಯಾಕೆ ಹೋಗ್ಬೇಕು, ನಾನ್ ಯಾಕೆ ಕರಿಬೇಕು, ನಾನು ಅವ್ರ ರೆಸ್ಪಾನ್ಸ್ಗೆ ವೆಯ್ಟ್ ಮಾಡ್ತೀನಿ, ಅವರೇ ಫಸ್ಟ್ ಬಂದು ಹೇಳಿ ಅನ್ನೋದು ಜಾಸ್ತಿ ಆ ಟೈಮಲ್ಲಿ ಅವ್ರಿಗೆ ಅನ್ಸಿದೆ. ತುಂಬಾ ಇಮ್ಮೆಚೂರ್ ಆಗಿ ಬಿಹೇವ್ ಮಾಡಿದಾರೆ ನಿಮ್ ಪರ್ಸನ್ ಆ ಟೈಮಲ್ಲಿ ಅಂತ ನಿಮ್ಗೆ ಅನ್ಸಿದೆ. ಅವ್ರಿಗೆ ನೀವ್ ಹಂಗ್ ಬಿಹೇವ್ ಮಾಡಿದ್ರಿ ಅಂತ ಅವ್ರಿಗೆ ಅನ್ಸಿದೆ. ಅವ್ರಿಗೆ ಅನ್ಸಿರೋದೇನು ಅಂದ್ರೆ ಬರೀ ಕನ್ಸ್ ಕಾಣೋದಲ್ಲ, ಅದನ್ನ ನಾವು ನಿಜ ಜೀವನಕ್ಕೆ ತಗೊಬರ್ಬೇಕು ಅನ್ನೋದು ಅವ್ರಿಗೆ ತುಂಬಾ ಅನ್ಸಿದೆ. ಬಟ್ ಏನೋ ಆಗ್ತಿಲ್ವಲ್ಲ ಅಂತ ಬೇಜಾರಿದೆ. ಮತ್ತೆ ಈ ರಿಲೇಶನ್ಶಿಪ್ ಅಲ್ಲಿ ಒಂದ್ ಸ್ಪಾರ್ಕ್ ಇಲ್ಲ, ಒಂದ್ ಖುಷಿ ಇಲ್ಲ, ಒಂದ್ ಫನ್ ಇಲ್ಲ, ಮಾತಾಡ್ತಾರೆ ಬರೀ ಆರ್ಗ್ಯುಮೆಂಟ್ಸ್, ಬರೀ ಕನ್ಫ್ಲಿಕ್ಟ್ಸ್, ಬರೀ ಡಿಸ್ಅಗ್ರಿಮೆಂಟ್ಸ್ ಅಂತ ಅವ್ರಿಗೆ ಅನ್ಸಿದೆ. ಮತ್ತೆ ಈಗ ನೆಕ್ಸ್ಟ್ ಅವ್ರ ಏನಾದ್ರು ನಿಮ್ ಕಡೆ ಬಂದ್ರೆ ಅಥವಾ ನಿಮ್ ಕನೆಕ್ಷನ್ ಬರ್ಬೇಕು ಅಂದ್ರೂ ಸೆಕೆಂಡ್ ಒಪಿನಿಯನ್ ತಗೋಬೇಕು, ಸಡನ್ ಆಗಿ ಹೋಗ್ಬಾರ್ದು ಅಂತ ಅವ್ರಿಗೆ ಅನ್ಸಿದೆ. ಅವ್ರಿಗೆ ಈ ಕನೆಕ್ಷನ್ ಕಡೆ ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಅನ್ಸಿದೆ. ನಿಮ್ ಬಗ್ಗೆ ಇನ್ನು ತುಂಬಾ ತಿಳ್ಕೊಬೇಕು ಅಂತ ಅನ್ಸಿದೆ. ತುಂಬಾ ಕ್ಯೂರಿಯಸ್ ಆಗಿದ್ದಾರೆ ಗೈಸ್ ನಿಮ್ ಬಗ್ಗೆ ತಿಳ್ಕೊಳಕ್ಕೆ. ನೀವು ತುಂಬಾ ಇಂಪಾರ್ಟೆಂಟ್ ಆಗ್ತೀರಾ ಅವ್ರಿಗೆ, ಓಕೆನಾ? ನೀವು ತುಂಬಾ ಇಂಪಾರ್ಟೆಂಟ್ ಆಗ್ತೀರಾ. ಇನ್ನು ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಅವ್ರಿಗೆ ಈಗ ಅನ್ಸಿದೆ. ಮತ್ತೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ತಗೋತಿದ್ರು ನಿಮ್ನ, ಈಗ ಹಂಗ್ ತಗೋಬಾರ್ದು ಅಂತ ಅವ್ರಿಗೆ ಅನ್ಸಿದೆ, ಓಕೆನಾ? ತುಂಬಾ ಡಿಪ್ರೆಸ್ಡ್ ಫೀಲ್ ಮಾಡಿದ್ದಾರೆ ಆ ಟೈಮಲ್ಲಿ. ಎಮೋಷನಲಿ ಹರ್ಟ್ ಆಗಿದೆ ಅವ್ರಿಗೆ, ಮೆಂಟಲಿ ವೀಕ್ ಫೀಲ್ ಮಾಡಿದ್ದಾರೆ. ಪ್ರೀತಿ ಬಗ್ಗೆ ನಂಬಿಕೆನೆ ಹೋಗಿದೆ ಆ ಟೈಮಲ್ಲಿ. ಅಂಡ್ ನಿಮ್ ಜೊತೆ ಇದ್ರು ಅವ್ರನ್ನ ಅವ್ರು ಐಸೋಲೇಟ್ ಮಾಡ್ಕೊಳ್ಳೋ ತರ ಆಗಿದೆ. ನಿಮ್ಗೆ ಓಡೋಗ್ಬೇಕು ಅಂತಾನು ಅನ್ಸಿರ್ಬೋದು. ತುಂಬಾ ಈ ರಿಲೇಶನ್ಶಿಪ್ ಅನ್ಸ್ಟೇಬಲ್ ಅನ್ಸಿದೆ, ಲಾಸ್ ಅನ್ಸಿದೆ, ಸ್ಟಕ್ ಆಗ್ಬಿಟ್ಟಿದೀನಪ್ಪ ಈ ರಿಲೇಶನ್ಶಿಪ್ ಅಲ್ಲಿ ಅಂತ ಅನ್ಸಿದೆ, ಓಕೆನಾ? ತುಂಬಾ ಪ್ರಾಬ್ಲಮ್ಸ್ ಈ ರಿಲೇಶನ್ಶಿಪ್ ಅಲ್ಲಿ ಅಂತ ಅವ್ರಿಗೆ ಅನ್ಸಿದೆ ಆ ಟೈಮಲ್ಲಿ ನಿಮ್ನ ಮೀಟ್ ಮಾಡಿದಾಗ. ಮತ್ತೆ ಅವ್ರಿಗೆ ಆ ಸಿಚುವೇಶನ್ ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು, ಆ ಸಿಚುವೇಶನ್ ಅಲ್ಲಿ ಅವ್ರು ಕೋಪ್ ಅಪ್ ಮಾಡಕ್ ಆಗಿಲ್ಲ, ಮೂವ್ ಆನ್ ಆಗ್ಬಿಡ್ಬೇಕು ಅಂತ ಅನ್ಸಿದೆ. ಯಾಕಂದ್ರೆ ಅವ್ರಿಗೆ ಏನು ಡೈರೆಕ್ಷನ್ ಕಂಡಿಲ್ಲ ಈ ಕನೆಕ್ಷನ್ ಅಲ್ಲಿ. ಸೊ ಮೂವ್ ಆನ್ ಆಗ್ಬಿಡ್ಬೇಕು ಅಂತ ಅವ್ರಿಗೆ ಅನ್ಸಿದೆ. ಮತ್ತೆ ಅವ್ರಿಗೆ ನಿಮ್ ಕಡೆ ಫೋಕಸ್ ಮಾಡಕ್ಕೆ ಆಗಿಲ್ಲ. ಬರೀ ಆರ್ಗ್ಯುಮೆಂಟ್ಸ್, ಬರೀ ಕಾನ್ಫ್ಲಿಕ್ಟ್ಸ್, ಬರೀ ನೀನ್ ಹೆಚ್ಚು ನಾನ್ ಹೆಚ್ಚು, ಈಗೋ ಅಥವಾ ಏನೋ ಒಂದ್ ಹೇಳಿದ್ರೆ ಅದಕ್ಕೆ ಡಿಸ್ಅಗ್ರಿಮೆಂಟ್ಸ್, ಅದೇ ನಡೆದಿದೆ ಗೈಸ್. ಸೊ ಅವ್ರು ತುಂಬಾ ಬೇಜಾರಾಗಿದ್ದಾರೆ ಆ ಟೈಮಲ್ಲಿ ಲಾಸ್ಟ್ ಟೈಮ್ ನಿಮ್ನ ಮೀಟ್ ಮಾಡಿದಾಗ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಪೇಜ್ ಆಫ್ ಪೆಂಟಕಲ್ಸ್, ಓಕೆ. ಅವರು ಸ್ವಲ್ಪ ಮನಿ ಮೈಂಡೆಡ್ ಇರ್ಬೋದು, ಮನಿ ಬಗ್ಗೆ ಯೋಚನೆ ಮಾಡಿದ್ದಾರೆ ಇನ್ನ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ. ಅವ್ರಿಗೆ ಮನಿ ಇಂಪಾರ್ಟೆಂಟ್ ಆಗಿದೆ ಆ ಟೈಮಲ್ಲಿ. ನೀವು ಇಂಪಾರ್ಟೆಂಟ್, ಬಟ್ ಮನಿ ಜಾಸ್ತಿ ಅವ್ರಿಗೆ ಇಂಪಾರ್ಟೆಂಟ್ ಆಗಿದೆ ನಿಮ್ನ ಮೀಟ್ ಮಾಡಿದಾಗ, ಓಕೆನಾ? ಕಿಂಗ್ ಆಫ್ ಕಪ್ಸ್. ಅವ್ರ ಪ್ರೀತಿ ಕಪ್ನ ನಿಮ್ಗೆ ಕೊಡ್ಬೇಕು ಅಂತ ಬಂದಿದ್ದು, ಓಕೆನಾ? ಅವ್ರ ಪ್ರೀತಿ ಕಪ್ನ ನಿಮ್ಗೆ ಕೊಡ್ಬೇಕು ಅಂತ ಬಂದಿದ್ದು. ಬಟ್ ಎಲ್ಲ ಉಲ್ಟಾ ಆಯ್ತು, ಬರೀ ಜಗಳ ಆಯ್ತೆ ಹೊರ್ತು ಇನ್ನೇನು ಆಗಿಲ್ಲ. ಬರೀ ಡಿಸ್ಅಗ್ರಿಮೆಂಟ್ಸ್, ಕಾನ್ಫ್ಲಿಕ್ಟ್ಸ್ ಆಯ್ತು ಹೊರ್ತು ಇನ್ನೇನು ಆಗಿಲ್ಲ ಅಂತ ಅನ್ಸಿದೆ ಅವ್ರಿಗೆ. ಮೆಡಿಟೇಷನ್ ಮಾಡ್ಬೇಕಿತ್ತು ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಅಂತಾನು ಅವ್ರಿಗೆ ಅನ್ಸಿದೆ. ಸ್ವಲ್ಪ ಕಾಮ್ ಮೈಂಡ್ ಅಲ್ಲಿ ಬಂದಿದ್ರೆ ಈ ತರ ಎಲ್ಲ ಆಗ್ತಿರ್ಲಿಲ್ವೇನೋ ಅಂತಾನು ಅನ್ಸಿದೆ. ತುಂಬಾ ಎಮೋಷನಲ್ ಲಾಸ್ ಫೀಲ್ ಮಾಡಿದ್ದಾರೆ ಆ ಟೈಮಲ್ಲಿ. ಅವ್ರು ಅನ್ಕೊಂಡಂಗೆ ಏನೂ ಆಗಿಲ್ಲ, ಓಕೆನಾ? ನಿಮ್ ಜೊತೆ ಎಲ್ಲಾದ್ರೂ ಟ್ರಾವೆಲ್ ಹೋಗ್ಬೇಕು ಅಂತೆಲ್ಲ ಪ್ಲಾನ್ ಮಾಡಿದ್ರು ಅನ್ಸುತ್ತೆ. ವಾಟರ್ ಎಲ್ಲಾದ್ರೂ ನೀರಿರೋ ಕಡೆ ಹೋಗ್ಬೇಕು ಅಂತ ಏನೂ ಹೇಳ್ಕೊಳಕ್ ಆಗಿಲ್ಲ ಅವ್ರಿಗೆ. ಸುಮ್ನೆ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ತುಂಬಾ ಪ್ರೀತಿ ಎಲ್ಲ ಹೇಳ್ಕೊಬೇಕು ಅಂತ ಬಂದಿದ್ರು, ಪ್ಲಾನ್ ಮಾಡ್ಕೊಂಡ್ ಬಂದಿದ್ರು, ಬಟ್ ಏನೂ ನಡೆದಿಲ್ಲ. 2 ಆಫ್ ಸೋರ್ಡ್ಸ್, ಬರೀ ನಿಮ್ ಮಾತು ಅವ್ರಿಗೆ ಚುಚ್ದಂಗ್ ಆಗಿದೆ, ಅವ್ರ ತಲೆ ತಿಂದಂಗ್ ಆಗಿದೆ ಆ ಟೈಮಲ್ಲಿ. ಬರೀ ಜಗಳ, ಕಂಟ್ರೋಲೇ ಇಲ್ಲ ಕನೆಕ್ಷನ್ ಅಲ್ಲಿ. ಅಂಡ್ ಅವ್ರಿಗೆ ಕಣ್ಣಿಗೆ ಪಟ್ಟಿ ಕಟ್ಕೊಂಡಂಗ್ ಫೀಲ್. ನೋಡಿ, ಇಲ್ಲೂ ಕಣ್ಮುಚ್ಚಿದಾರೆ, ಇಲ್ಲೂ ಕಣ್ಮುಚ್ಚಿದಾರೆ, ಇಲ್ಲೂ ನೋಡ್ತಾ ಇಲ್ಲ ನಿಮ್ನ. ಸೊ ಜಾಸ್ತಿ ನಿಮ್ನ ನೋಡೇ ಇಲ್ಲ ಅವ್ರು ಬಂದಾಗ. ಜಾಸ್ತಿ ನಿಮ್ಗೆ ಡೈರೆಕ್ಟ್ ಆಗಿ ಐ ಕಾಂಟ್ಯಾಕ್ಟ್ ಮಾಡಿಲ್ಲ, ಓಕೆನಾ?
ನೀವು ಆ ಕಡೆ ತಿರುಗ್ದಾಗ ಅಥವಾ ನೀವು ವಾಪಸ್ ಹೋಗೋವಾಗ ನೋಡಿದರೆ ಹೊರತು ಮಾತಾಡುವಾಗ ಐ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾಡಿಲ್ಲ. ನೋಡಿ ಇಲ್ಲೂ ನೋಡ್ತಾ ಇಲ್ಲ, ಐ ಕಾಂಟ್ಯಾಕ್ಟೇ ಇಲ್ಲ ನೋಡಿ, ಅವ್ರೆಲ್ಲೋ ನೋಡ್ತಾ ಇದಾರೆ. ಪ್ರೀತಿ ಅಂತೂ ತುಂಬಾ ಇತ್ತು, ಹೇಳ್ಕೊಬೇಕು ಅಂತಾನು ಬಂದ್ರು. ತುಂಬಾ ಖುಷಿ ಇತ್ತು ಅವ್ರಿಗೆ, ತುಂಬಾ ಕನ್ಸುಗಳು ಕಾಣ್ಕೊಂಡ್ ಬಂದ್ರು. ಅವ್ರ ಪ್ರೀತಿ ಕಪ್ನ ನಿಮ್ಗೆ ಕೊಡ್ಬೇಕು ಅಂತ ಬಂದ್ರು, ಬಟ್ ಆಗಿದೆ ಬೇರೆ ಕತೆ. 10 ಆಫ್ ವಾಂಡ್ಸ್. ಅವರು ಬರೋವಾಗ ಎಷ್ಟು ಖುಷಿಯಾಗಿದ್ರು, ಹೋಗೋವಾಗ ಅಷ್ಟೇ ಬರ್ಡನ್ ಆಗೋದ್ರು. ಎಲ್ಲಾನು ಬಿಟ್ಟು ಹೊಟ್ಟೋಗ್ಬೇಕು ಅನ್ನೋವಷ್ಟು ಫೀಲ್ ಆಗೋವಂಗ್ ಹೋದ್ರು. ಎಲ್ಲಾನು ಬಿಟ್ಟು ನೋಡಿ, ಹುಡ್ಗಿ ಸೂಟ್ ಕೇಸ್ ಎತ್ಕೊಂಡು ಬರ್ಡನ್, ಅವಳು ಎತ್ಕೊಂಡು ಯಾವ್ದಾದ್ರು ಹೆಲ್ಪ್ ತಗೋಬೇಕು, ಈ ಕನೆಕ್ಷನ್ ಬಗ್ಗೆ ಗೈಡೆನ್ಸ್ ತಗೋಬೇಕು, ಆ ಏನ್ ಮಾಡ್ಲಿ ಅನ್ನೋದು ಅವ್ರಿಗೆ ಖಂಡಿತ ಗೊತ್ತಾಗ್ಲಿಲ್ಲ. ತುಂಬಾ ಬರ್ಡನ್ ಆದ್ರು, ತುಂಬಾ ಸಪ್ಪಗೆ ತುಂಬಾ ಡಲ್ ಆದ್ರು ಹೋಗೋವಾಗ. ಅಂಡ್ ಏನ್ ಹಿಂಗ್ ಆಗೋಯ್ತಲ್ಲ ಅಂತ ತುಂಬಾ ರಿಗ್ರೆಟ್ ಅಲ್ಲಿ ಹೋಗ್ತಿದಾರೆ. ಎಲ್ಲಾನು ಬಿಟ್ಬಿಡ್ಬೇಕಪ್ಪ, ಎಲ್ಲಾ ಬಿಟ್ಟತ್ತಾಗ ಹೋಗ್ಬೇಕು ಆ ತರ ಅನ್ಸ್ತಿದೆ ಅವ್ರಿಗೆ. ಎಲ್ಲಾನು ಬಿಟ್ಬಿಟ್ಟು ಹೊರ್ಟೋಗ್ಬೇಕು ಅನ್ನೋ ಒಂದ್ ಫೀಲ್ ಆಗಿದೆ ಲಾಸ್ಟ್ ಟೈಮ್ ಮೀಟ್ ಮಾಡಾದ್ಮೇಲೆ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್. ನೀರು, ನಂಗೆ ನೀರಿನ ಜಾಗ ಕಾಣಿಸ್ತಿದೆ. ಸುಮಾರು ಜನ ಬೋಟಿಂಗ್ ಅಲ್ಲಿ ಎಲ್ಲಾದ್ರೂ ಹೋಗ್ಬೇಕು, ಟ್ರಿಪ್ ಕರ್ಕೊಂಡು ಹೋಗ್ಬೇಕು ಇವ್ರನ್ನ. ನಿಮ್ ಕಂಪನಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ, ಬಟ್ ಆ ಟೈಮಲ್ಲಿ ಯಾಕೆ ಕ್ಲಾಶ್ ಆಯ್ತು ಅದ್ ನಿಮ್ಗೆ ಗೊತ್ತು, ಬಟ್ ನಿಮ್ ಕಂಪನಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ರೆಟ್ರಿವರ್ ಎನರ್ಜಿ ಕಾಣಿಸ್ತಿದೆ, ಅಂದ್ರೆ ಗೋಲ್ಡನ್ ರೆಟ್ರಿವರ್ಸ್. ಸೊ ನಿಮ್ನ ತುಂಬಾ ಕ್ಯೂಟ್ ಅಂಡ್ ಅಡೋರಬಲ್ ಅನ್ಕೋತಾರೆ, ಮತ್ತೆ ತುಂಬಾ ಖುಷಿಯಾಗಿರ್ಬೇಕು ನಿಮ್ ಜೊತೆ ಅಂತ ಅನ್ಕೊಂಡಿದ್ರು ಆ ಟೈಮಲ್ಲಿ, ಬಟ್ ಏನೂ ಇದಾಗ್ಲಿಲ್ಲ. ಮೆಜಿಷಿಯನ್ ಕಾರ್ಡ್. ಚೆನ್ನಾಗಿತ್ತು ನಮ್ ರಿಲೇಶನ್ಶಿಪ್, ಸಡನ್ ಆಗಿ ಯಾಕೆ ಹಿಂಗಾಯ್ತು ಅಂತ ಅವ್ರಿಗೆ ಅನ್ಸಿದೆ ಆ ಟೈಮಲ್ಲಿ. ಅಂಡ್ ಯಾರಾದ್ರೂ ಬ್ಲಾಕ್ ಮ್ಯಾಜಿಕ್ ಏನಾದ್ರು ಮಾಡಿಸ್ಬಿಟ್ಟಿದಾರ ಅಂತಾನು ಅವ್ರು ಆ ಟೈಮಲ್ಲಿ ಅನ್ಕೊಂಡಿದ್ದಾರೆ. ಅಂಡ್ ಯೂನಿವರ್ಸ್ ಕೇಳ್ಕೊಂಡಿದ್ದಾರೆ, ದೇವ್ರೆ ಯಾಕಪ್ಪ ಹಿಂಗೆ ಜಾಸ್ತಿ ಆರ್ಗ್ಯುಮೆಂಟ್ಸ್ ಮಾಡಿಸ್ತಿದ್ಯಾ ಅಂತ ಅವ್ರ ಮನ್ಸಲ್ಲಿ ತುಂಬಾ ನಡೆದಿದೆ. ಆ ಅವ್ರ ಬಟರ್ಫ್ಲೈಸ್ ಬಟರ್ಫ್ಲೈಸ್ ಅವ್ರ ತಲೆಲೆಲ್ಲ ಓಡಾಡ್ತಿತ್ತು ನಿಮ್ನ ಮೀಟ್ ಮಾಡಿದಾಗ. ಬಟ್ ಅದು ಕ್ಲಾಶಸ್ ಆಗಿ ಟರ್ನ್ ಆದಾಗ ಅವ್ರ ಯೂನಿವರ್ಸ್ ಪ್ರೇ ಮಾಡಕ್ ಶುರು ಮಾಡಿದಾರೆ. ದೇವ್ರೆ ಏನಪ್ಪಾ ಇದು, ನಿನ್ ಸೈನ್ಸ್ ಎಲ್ಲ ಸುಳ್ಳ ಹಂಗಾದ್ರೆ, ಯಾಕೆ ಹಿಂಗಾಯ್ತು ಅಂತ ಅವ್ರಿಗೆ ಅನ್ಸಿದೆ. ಪೇಜ್ ಆಫ್ ಸ್ವೋರ್ಡ್ಸ್. ಓಕೆ, ಅವರು ಆಕ್ಷನ್ ತಗೋಬೇಕು, ಈ ಕನೆಕ್ಷನ್ ಒಂದು ಒಳ್ಳೆ ಎಂಡಿಂಗ್ ಕೊಡ್ಬೇಕು ಅಂತಾನೆ ಬಂದ್ರು, ಬಟ್ ಅದಾಗಿದೆ ಉಲ್ಟಾ, ಆತರ ಏನು ನಡೆದಿಲ್ಲ. ಮತ್ತೆ ಅವ್ರಿಗೇನ್ ಅನ್ಸಿದೆ, ನೀವು ಮೋಸ ಮಾಡಿ ಹೋಗಿದ್ದೀರಾ ಅಥವಾ ನೀವೇ ಅವ್ರಿಗೆ ಬಿಟ್ರೆ ಮಾಡಿ ಹೋದ್ರಿ ಆ ಸಮಯದಲ್ಲಿ ಅಂತ ಅವ್ರಿಗೆ ಹರ್ಟ್ ಆಗಿದೆ, ಬೇಜಾರಾಗಿದೆ ಆ ಟೈಮಲ್ಲಿ. ಇವ್ರ್ ಮುಂಚೆ ಬಿಟ್ಟು ಹೋಗಿದ್ರೆ ನಿಮ್ನ, ಬಟ್ ಲಾಸ್ಟ್ ಕನ್ವರ್ಸೇಷನ್ ಅಲ್ಲಿ ನೀವ್ ಬಿಟ್ಟು ಹೋದ್ರಿ, ನೀವ್ ಮೋಸ ಮಾಡೋದ್ರಿ ಅಂತ ಅವ್ರ ಮನ್ಸಲ್ಲಿರೋದು. ನಿಮ್ ಕಡೆ ಆಕ್ಷನ್ ತಗೋಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ, ನಿಮ್ ಕಡೆ ಆಕ್ಷನ್ ತಗೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ನೋಡಿ, ಸೈನ್ ಆಫ್ ವಾಂಡ್ಸ್ ಕಾರ್ಡ್ ಬಂದಿದೆ. ಆ ಟೈಮಲ್ಲೂ ಇನ್ನೂ ಜಾಸ್ತಿ ಆಕ್ಷನ್ಸ್ ತಗೋಬೇಕು, ನಿಮ್ ಜೊತೆ ಇನ್ನೂ ಮಾತಾಡ್ಬೇಕು, ಕಮ್ಯುನಿಕೇಟ್ ಮಾಡ್ಬೇಕು, ನಿಮಗ್ ಮೆಸೇಜ್ ಮಾಡ್ಬೇಕು, ಇದೆಲ್ಲ ಇದೆ ಆ ಟೈಮಲ್ಲಿ. ಬಟ್ ಅವ್ರು ಏನೂ ಮಾಡಕ್ ಆಗಿಲ್ಲ ಗೈಸ್, ಬಿಕಾಸ್ ಆಫ್ ಆರ್ಗ್ಯುಮೆಂಟ್ಸ್, ಈಗೋ, ಆದ್ರಿಂದ. ಓಕೆನಾ, ನೋಡಿ ಅವ್ರಿಗೆ 9 ಆಫ್ ವಾಂಡ್ಸ್ ಇದೆ, ಅವ್ರಿಗೆ ಕಂಪ್ಲೀಷನ್ ಅನ್ನಿಸ್ತಾ ಇಲ್ಲ ಅವ್ರಿಗೆ, ಬಿಕಾಸ್ ಒಂದ್ ವಾಂಡ್ ಮಿಸ್ಸಿಂಗ್ ಇದೆ, ಅದ್ ನೀವು. ಸೊ ಅವ್ರಿಗೆ ಭೇಟಿ, ಆ ನಗು ಇಲ್ದೆ ಇದ್ದಿದ್ದು, ಆ ಪ್ರಾಬ್ಲಮೆಟಿಕ್ ಆಗಿದ್ದು ತುಂಬಾ ಬೇಜಾರಾಗಿದೆ ಆ ಟೈಮ್. ಓಕೆನಾ, ತುಂಬಾ ಹರ್ಟ್ ಆಗಿದೆ ಒಟ್ನಲ್ಲಿ ಅವ್ರಿಗೆ. ಯಾಕೆ ಹಂಗಾಯ್ತು ಅಂತ ಗೊತ್ತಿಲ್ಲ ನನ್ಗೆ, ಒಟ್ನಲ್ಲಿ ಆರ್ಗ್ಯುಮೆಂಟ್ಸೇ ಕಾಣಿಸ್ತಾ ಇದೆ ನಂಗೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. 5 to ಪರ್ಸನ್ ಕಡೆಯಿಂದ ಏನ್ ಮೆಸೇಜಸ್ ಇದೆ ನನ್ನ ವ್ಯೂವರ್ಸ್ ಕಡೆ, ಪ್ಲೀಸ್ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಅವ್ರು ಏನ್ ಹೇಳ್ಬೇಕು ಅನ್ಕೊಂಡಿದ್ರು ನಿಮ್ಗೆ ಆ ಟೈಮಲ್ಲಿ. ದ ವೇ ಐ ಹ್ಯಾವ್ ಟ್ರೀಟೆಡ್ ಯು ವಾಸ್ ರಾಂಗ್. ಅವ್ರಿಗೆ ಏನ್ ನಿಮ್ನ ಮುಂಚೆ ಟ್ರೀಟ್ ಮಾಡಿದಾರೆ ಅದು ರಾಂಗ್ ಅಂತ ಅವರು ಒಪ್ಕೊಳಕ್ ಬಂದಿದ್ರು ಗೈಸಾಗ, ಆದ್ರೆ ಅದನ್ನ ಅವ್ರು ಹೇಳಿಲ್ಲ. ಪ್ಲೀಸ್ ಡೂ ವಾಟ್ ಇಸ್ ಬೆಸ್ಟ್ ಫಾರ್ ಯುವರ್ ಹಾರ್ಟ್. ನಿಮ್ಮ ಹಾರ್ಟ್ಗೆ ಏನ್ ಸರಿ ಅನ್ಸುತ್ತೆ ಅದನ್ನೇ ಮಾಡು ಅಂತ ಹೇಳ್ಬೇಕು ಅಂತ ಅನ್ಕೊಂಡಿದ್ರು. ಐ ಡೋಂಟ್ ನೋ ಹೂ ಐ ಆಮ್ ಎನಿಮೋರ್. ನನ್ಗೆ ನಾನ್ ಯಾರು ಅಂತಾನೆ ಗೊತ್ತಿಲ್ಲ, ಹಂಗಾಗಿದೆ ನನ್ ಲೈಫು, ಅದನ್ನು ಹೇಳ್ಬೇಕು ಅನ್ಕೊಂಡ್ ಬಂದಿದ್ರು, ಆದ್ರೆ ಆಗಿಲ್ಲ. ಡ್ರಾಮಾ, ಆಲ್ರೆಡಿ ಅವ್ರ ಲೈಫ್ ಅಲ್ಲಿ, ವರ್ಕ್ ಪ್ಲೇಸ್ ಅಲ್ಲಿ ತುಂಬಾ ಡ್ರಾಮಾ ನಡೀತಿದೆ. ಸೊ ಆಲ್ರೆಡಿ ಅವ್ರು ಹರ್ಟ್ ಆಗಿದ್ರು, ಅದ್ರ ಜೊತೆ ನಿಮ್ ಜೊತೆನೂ ಹಿಂಗಾಯ್ತಲ್ಲ, ಬೇಜಾರಾಗಿದೆ. ಸೆಕ್ಷುಯಲ್ ಡಿಸೈರ್, ಅವ್ರು ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇತ್ತು, ಸೆಕ್ಷುಯಲ್ ಡಿಸೈರ್ ಇತ್ತು. ಅವರು
ನಿನ್ನ ಮೀಟ್ ಮಾಡಿದಾಗ. ಬಟ್ ಏನೋ ಅವ್ರಿಗೆ ಹೇಳ್ಕೊಡಕ್ ಆಗಿಲ್ಲ. ಓಕೆನಾ, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಅನ್ಕಂಡೀಷನಲ್ ಲವ್ ಫೀಲ್ ಮಾಡಿದ್ದಾರೆ ಆ ಟೈಮಲ್ಲಿ. ಏನೇ ಮಾತಾಡಿರ್ಬೋದು, ಏನೇ ಜಗಳ ಆಗಿರ್ಬೋದು, ಹಿ ಲವ್ಸ್ ಯು, ಹಿ ಆರ್ ಶಿ ಲವ್ಸ್ ಯು ಸೋ ಮಚ್. ಓಕೆನಾ, ಅವ್ರು ಕಂಪ್ಲೀಟ್ ಅನ್ಸದ್ ನೀವಿದ್ರೆ ಮಾತ್ರ ಅವ್ರ ಲೈಫಲ್ಲಿ, ಇಲ್ಲ ಅಂದ್ರೆ ಇಲ್ಲ. ತುಂಬಾ ಅಟ್ರಾಕ್ಟೆಡ್ ಫೀಲ್ ಇತ್ತು ನಿಮ್ ಕಡೆ. ಮತ್ತೆ ಅವ್ರ ಬಗ್ಗೆ ಯೋಚನೆ ಮಾಡಕ್ಕಿಂತ ನಿಮ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿದ್ರು. ಬಟ್ ಕ್ಲಾಶಸ್ ಆಯ್ತು. ವೆಡ್ಡಿಂಗ್ ರಿಂಗ್ಸ್, ನಿಮ್ ಮದ್ವೆ ಆಗ್ಬೇಕು, ಮದ್ವೆ ಆಗ್ತಾ ಇರೋರು ಮ್ಯಾರೇಜ್ ಪ್ರಪೋಸಲ್ ಕೊಡ್ಬೇಕು ಅನ್ಕೊಂಡು ಬಂದಿದ್ರು. ಯಾಕಂದ್ರೆ ಸೋಲ್ ಕನೆಕ್ಷನ್ ಅಂತ ಅವ್ರಿಗೆ ಫೀಲ್ ಆಗಿದೆ. ಬೇಗ ಯೂನಿಯನ್ ಮಾಡ್ಕೊಬಿಡೋಣ, ಮದ್ವೆ ಆಗ್ಬಿಡೋಣ ಅಂತ ತುಂಬಾ ಜನ ಬಂದಿದ್ರು. ಬಟ್ ಅದಾಗಿಲ್ಲ. ಮಾಸ್ಕ್, ಅವ್ರ ಟ್ರೂ ಫೀಲಿಂಗ್ಸ್ ನ ಹೈಡ್ ಮಾಡಿದ್ರು, ತುಂಬಾ ಪ್ರಿಟೆಂಡ್ ಮಾಡಿದ್ರು. ಓಕೆನಾ, ಅದು ಇಗೋಗ್ ಟರ್ನ್ ಆಯ್ತು ಅಷ್ಟೇ. ಮಾಸ್ಕ್ ಹಾಕೊಂಡಿದ್ರು, ಏನೂ ನಿಮ್ಗೆ ಅವ್ರು ಶೋ ಮಾಡ್ಕೊಂಡಿಲ್ಲ. ಅವ್ರು ಅನ್ಕೊಂಡಿದ್ದೆಲ್ಲ ಏನೂ ನಿಮ್ಗೆ ಶೋ ಮಾಡಿಲ್ಲ ಗೈಸ್. ಓಕೆನಾ, ನೋಡಿ, ವೆಡ್ಡಿಂಗ್ ರಿಂಗ್ಸ್ ಬಂತು, ಎಂಗೇಜ್ಮೆಂಟ್ ರಿಂಗ್ಸ್ ಬಂತು ಗೈಸ್. ಅವ್ರು ನಿಮ್ಗೆ ಹೈಯರ್ ಕಮಿಟ್ಮೆಂಟ್ ಕೊಡ್ಬೇಕು, ಪಾರ್ಟ್ನರ್ಶಿಪ್ ಕೊಡ್ಬೇಕು, ಅವ್ರ ಲೈಫಿಗೆ ನೀವಿದ್ರೆ ಕಂಪ್ಲೀಷನ್, ಇದೆಲ್ಲ ಹೇಳಕ್ ಬಂದಿದ್ರು. ಬಟ್ ಅದು ಆರ್ಗ್ಯುಮೆಂಟ್ಸ್ ತಿರುಗ್ತು. ಬಟ್ ಕೆಲವರು ಪ್ರಪೋಸ್ ಮಾಡಿರ್ಬೋದು, ರಿಂಗು ಕೊಟ್ಟಿರ್ಬೋದು ಆರ್ಗ್ಯುಮೆಂಟ್ಸ್ ಆದ್ಮೇಲೆ. ಓಕೆನಾ, ಕೆಲವ್ರು ದೂರ ಹೋಗಿರ್ಬೋದು, ಬಟ್ ಕೆಲವ್ರು ಕೊಟ್ಟಿದ್ದಾರೆ ಅಂತ ನಂಗೆ ಫೀಲ್ ಆಗ್ತಿದೆ. ಯಾಕಂದ್ರೆ 2 ಕನ್ಫರ್ಮೇಶನ್ ಸಿಕ್ತು. ಸೊ ಕೊಡ್ಬೇಕು ಅನ್ಕೊಂಡಂತೂ ಖಂಡಿತ ಬಂದಿದ್ದಾರೆ ಮೆಜಾರಿಟಿ. ಕೊಟ್ಟಿಲ್ಲ ಅಂದ್ರೆ ಕೊಡ್ಬೇಕಿತ್ತು ಅಂತ ಅನ್ಕೋತಿದ್ರು ಆ ಟೈಮಲ್ಲಿ. ಓಕೆನಾ, ಅವ್ರಿಗೆ ನ್ಯೂ ಫೇಸ್ ಬೇಕು, ನಿಮ್ ಜೊತೆ ಮತ್ತೆ ಯೂನಿಯನ್ ಆಗ್ಬೇಕು. ಇವೆಲ್ಲ ಬೇಡ, ಈ ಗಲಾಟೆಗಳೆಲ್ಲ. ನಿಮ್ ಜೊತೆ ಹೊಸದಾಗಿ ಈ ಕನೆಕ್ಷನ್ ಅಲ್ಲಿ ತೊಡಗಿಸ್ಕೋಬೇಕು ಅಂತ ತುಂಬಾ ಅನ್ಸಿದೆ ಆ ಟೈಮಲ್ಲಿ. ಸೆಕ್ಷುವಲ್ ಡಿಸೈರ್ ಜಾಸ್ತಿ ಕಂಡಿದೆ ಗೈಸ್. 5 ಪರ್ಸನ್. ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. 5 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಇನ್ನು ಏನೇನ್ ಯೋಚನೆ ಮಾಡ್ತಿದ್ರು ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ. ಐ ವಿಶ್ ಐ ವೇಕ್ ಅಪ್ ವಿತ್ ಯು ಎವರಿ ಮಾರ್ನಿಂಗ್. ನಿಮ್ ಜೊತೆ ದಿನ ಬೆಳಗ್ಗೆ ಎದ್ದೇಳಕ್ ಇಷ್ಟ ಅವ್ರಿಗೆ. ಆಬ್ವಿಯಸ್ಲಿ ಕಮಿಟ್ಮೆಂಟ್. ಓಕೆನಾ, ಐ ಆಮ್ ಲಕ್ಕಿ ದಟ್ ಐ ಮೆಟ್ ಯು. ನೀವ್ ಅವ್ರನ್ನ ಮೀಟ್ ಮಾಡಿದ್ದು ಅವ್ರಿಗೆ ತುಂಬಾ ಲಕ್. ಅವ್ರ ಲೈಫಲ್ಲಿ ಲಕ್ ಅಂತ. ಲಕ್ಕಿ ಲೇಡಿ, ಅವ್ರ ಲಕ್ಕಿ ಗೈ ಅವ್ರಿಗೆ. ಲವ್ ಇಸ್ ಮೀ ಅಂಡ್ ಯು. ಪ್ರೀತಿ ಅಂದ್ರೆ ನೀವು ಮತ್ತೆ ಅವರು ಅಂತ ಅನ್ಸಿದೆ ಆ ಟೈಮಲ್ಲಿ. ಐ ಆಮ್ ಫೀಲಿಂಗ್ ವೆರಿ ಪಾಸಿಟಿವ್. ಅವ್ರು ತುಂಬಾ ಪಾಸಿಟಿವ್ ಆಗಿದ್ದಾರೆ. ನೀವ್ ಯಾರ ಜೊತೆ ಯಾರು ಮಾತಾಡೋದು, ಜೆಲಸ್ ಫೀಲ್ ಮಾಡೋದು, ನೀವ್ ಮಾತಾಡಿದ್ರು ಅವ್ರು ಸಹಿಸಲ್ಲ. ಜೆಲಸ್, ನನಗ್ ಮಾತ್ರ ಇವರು, ಆ ತರದ್ ಅನ್ಸಿದೆ ನೀವು ಸಿಕ್ತಾಗ. ಕಮ್ ವಿ ವಿಲ್ ಗೋ ಫಾರ್ ಎ ಡೇಟ್. ಇದು ಹೋಯ್ತು. ಅವ್ರು ಅನ್ಕೊಂಡಂಗಂತೂ ಈ ಡೇಟ್ ಆಗಿಲ್ಲ. ಸೊ ಮತ್ತೆ ಹೋಗೋಣ ಡೇಟ್ಗೆ ಅಂತ ಅವ್ರಿಗೆ ಆ ಟೈಮಲ್ಲಿ ಅನ್ಸಿದೆ. ಓಕೆನಾ, ಓಕೆ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್. 5 ವ್ಯಕ್ತಿ ನನ್ ವಿವರ್ಸ್ ಜೊತೆ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಹೇಗ್ ಅನ್ನಿಸ್ತು. ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. 5 ವ್ಯಕ್ತಿ ನನ್ನ ವಿವರ್ಸ್ ಜೊತೆ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವ್ರಿಗೆ ಏನ್ ಅನ್ನಿಸ್ತು. ಅವ್ರು ಏನ್ ಅನ್ಕೊಂಡಿದ್ರು ಏನನ್ನೂ ಹೇಳಿಲ್ಲ. ಅವ್ರ ಸುತ್ತ ಬೌಂಡ್ರೀಸ್ ಹಾಕೊಂಡಿದ್ದಾರೆ, ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಅವ್ರು ಏನೇನ್ ಪ್ರಪೋಸ್ ಮಾಡ್ಬೇಕು, ರಿಂಗ್ ಕೊಡ್ಬೇಕು, ಮದ್ವೆ ಪ್ರಪೋಸಲ್ ಕೊಡ್ಬೇಕು, ಅಥವಾ ಫ್ರೆಂಡ್ಶಿಪ್ ಇದ್ರೆ ಎಂಗೇಜ್ಮೆಂಟ್ ಅದೆಲ್ಲ ಮಾಡ್ಬೇಕು ಅಂತ ಬಂದ್ರು ಅವ್ರ ಸುತ್ತ ಅವ್ರ ಬೌಂಡ್ರೀಸ್ ಹಾಕೊಂಡಿದ್ದಾರೆ, ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ, ಅವ್ರನ್ನ ಟೈ ಮಾಡ್ಕೊಂಡಿದ್ದಾರೆ. ಓಕೆನಾ, ಬಿಕಾಸ್ ಅವ್ರದ್ದು ಆರ್ಗ್ಯುಮೆಂಟ್ಸೇ ಆಯ್ತಲ್ಲ, ಕಾನ್ಫ್ಲಿಕ್ಟ್ಸೇ ಆಯ್ತಲ್ಲ. ಸೊ 4 ಆಫ್ ಸ್ವೋರ್ಡ್ಸ್ ನೋಡಿ, ಬರೀ ಗಲಾಟೆ, ಜಗಳ, ಆರ್ಗ್ಯುಮೆಂಟ್ಸ್, ನೀನಾ ನಾನಾ ಅನ್ನೋದೇ ಜಾಸ್ತಿ ನಡೆದಿದೆ. ಓಕೆ, ಸೊ ಅವ್ರಿಗೆ ಏನು ಬರೀ ಕತ್ತಿಗಳೇ ಬರ್ತಿದೆ. 5 ಆಫ್ ಪೆಂಟಕಲ್ಸ್. ಸೊ ಬಿಟ್ಟು ಹೋಗಿದ್ದೀರಾ ನೀವ್ ಎದ್ ಬಂದಿದ್ದೀರಾ ಅಥವಾ ಅವ್ರು ಎದ್ ಬಂದಿದ್ದಾರೆ, ಆ ತರ ಆಗಿದೆ. ಓಕೆನಾ, 2 ಆಫ್ ಕಪ್ಸ್. ಅವ್ರ ಎನರ್ಜಿ, ಅವ್ರ ಪ್ರೀತಿನ ನಿಮ್ಗೆ ಕೊಡ್ಬೇಕು ಅಂತಾನೆ ಅನ್ಕೊಂಡಿದ್ರು ಆ ಟೈಮಲ್ಲಿ. ಬಟ್ ಆಗಿಲ್ಲ, ಕೊಡಕ್ ಆಗಿಲ್ಲ. ಸ್ಪೋರ್ಟ್ಸ್ ಬಂದಿದೆ ನೋಡಿ, ಅದ್ರ ಬದಲು ಗಲಾಟೆ ಆಯ್ತು. ಸುಮ್ನೆ ಅವ್ರಿಗೂ ಹರ್ಟ್ ಆಯ್ತು, ನಿಮ್ಗೂ ಹರ್ಟ್ ಆಗಿದೆ ಗೈಸ್. ಓಕೆನಾ, ಆ ಟೈಮಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಇವನ್ ಅವ್ರಿಗೂ ಗೊತ್ತಾಗಿಲ್ಲ, ನಿಮ್ಗೂ ಗೊತ್ತಾಗಿಲ್ಲ, ನಡೆದೋಗಿದೆ. ಬಟ್ ಈ ಲವ್ಸ್ ಇಸ್ ಸೋ ಮಚ್ ಗೈಸ್. ಆ ಈಗೋ, ಆ ಕ್ಲಾಶಸ್ ಬೇಡ. ಬರೀ ಜಗಳ, ಬರೀ ಯುದ್ಧನೇ ಕಾಣಿಸ್ತಿದೆ ನೀವಿಬ್ರು ಮಧ್ಯ ನಂಗೆ. ಓಕೆನಾ, ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಏನ್ ಗೈಡೆನ್ಸ್ ಇದೆ 5 ವ್ಯಕ್ತಿಗಳಿಗೆ. ದ ಮೈಂಡ್ ಆಕ್ಟ್ಸ್ ಲೈಕ್ ಎನ್ ಎನಿಮಿ ಫಾರ್ ದೋಸ್ ಹೂ ಡು ನಾಟ್ ಕಂಟ್ರೋಲ್. ನೀವು ನಿಮ್ಮ ಮೈಂಡ್ ನ ಕಂಟ್ರೋಲ್ ಮಾಡಿ, ಅದೇ ನಿಮ್ಗೆ ಎನಿಮಿ ಆಗಿರೋದು. ನಿಮ್ ಮನ್ಸಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡಿ ಮಾಡಿ ನೆಗೆಟಿವ್ ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ.
ಮಾಡಬೇಡಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಕೆನಾ? ಅವರು ನಿಮ್ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಏನ್ ಇಷ್ಟ ಆಯ್ತು ನಿಮ್ಮಲ್ಲಿ ನೋಡೋಣ. ಅವ್ರ ಪಾಪ ಸರಿಯಾಗಿ ನೋಡಿಲ್ಲ ನಿಮ್ನ, ಬ್ಯಾಕ್ ಪೋಸ್ಚರ್ ನೋಡಿದ್ದಾರೆ, ಆದ್ರೂ ನೋಡ್ತೀನಿ. ವೆನ್ ಐ ಆಮ್ ವಿತ್ ಯು ಐ ಕ್ಯಾನ್ ಬಿ ಮೈ ಸೆಲ್ಫ್. ಅವ್ರು ನಿಮ್ ಜೊತೆ ಇದ್ರೆ ಮಾತ್ರ ಅವ್ರಾಗಿರಕ್ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಫೈಲ್ ಟು ಪರ್ಸನ್. ಹೋಲ್ಡಿಂಗ್ ಯುವರ್ ಹ್ಯಾಂಡ್ಸ್ ವೈಲ್ ವಾಚಿಂಗ್ ಎ ಮೂವಿ ಇಸ್ ಜಸ್ಟ್ ಅವೈಸಮ್. ನಿಮ್ ಜೊತೆ ಮೂವಿ ನೋಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅಲ್ಲಿ ಕೂತಾಗ ನಿಮ್ ಕೈ ಹಿಡ್ಕೊಂಡು ಯಾವ್ದಾದ್ರು ಮೂವಿ ನೋಡ್ಬೇಕು ಅಂತ ಫೀಲ್ ಮಾಡಿದ್ದಾರೆ. ಓಕೆನಾ? ಟೈಮ್ ಜಸ್ಟ್ ಫ್ಲೈಸ್ ವೆನ್ ವಿ ಆರ್ ಟುಗೆದರ್. ಅವ್ರು ನಿಮ್ ಜೊತೆ ಇದ್ದಾಗ ಅವ್ರಿಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಆ ಜಗಳನೋ ಪ್ರೀತಿನೋ ಏನೋ, ಒಟ್ನಲ್ಲಿ ನಿಮ್ ಪ್ರೆಸೆನ್ಸ್ ಅವ್ರು ಆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಐ ಕ್ಯಾನ್ ಬಿ ಆಸ್ ಸಿಲಿ ಆಸ್ ಐ ಲೈಕ್ ವಿತೌಟ್ ವರಿಯಿಂಗ್ ದಟ್ ಯು ವುಡ್ ಲವ್ ಮಿ ಲೆಸ್. ನೀವ್ ಯಾವತ್ತೂ ಅವ್ರನ್ನ ಕಡಿಮೆ ಪ್ರೀತಿ ಮಾಡಲ್ಲ ಅಂತ ಗೊತ್ತು, ಅದಕ್ಕೆ ಅವ್ರು ಫ್ರೀ ಆಗಿರ್ತಾರೆ. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಅವ್ರು ಹೇಗ್ ಬೇಕಾದ್ರೂ ನಡ್ಕೋಬಹುದು ನಿಮ್ ಜೊತೆ ಅಂತ ಫೀಲ್ ಮಾಡ್ತಿದ್ರು ಆ ಟೈಮಲ್ಲಿ. ನೀವೇನ್ ಬಿಟ್ಟು ಹೋಗಲ್ಲ ಅಂತ. ಯು ಹೋಲ್ಡ್ ದ ಕೀ ಟು ಮೈ ಹಾರ್ಟ್. ಅವರ ಹಾರ್ಟ್ಗೆ ಕೀ ನಿಮ್ಮ ಹತ್ರ ಮಾತ್ರ ಇರೋದು ಅಂತ ಹೇಳ್ತಾ ಇದ್ದಾರೆ. ಡ್ರೀಮ್ಸ್ ಆರ್ ಮೈ ಡ್ರೀಮ್ಸ್. ನೀವೇನೇ ಕನ್ಸುಗಳು ಹೇಳಿರ್ಬೋದು, ಅದು ಅವ್ರದ್ದು ಕೂಡ ಕನ್ಸು ಅಂತ ಆ ಸಮಯದಲ್ಲಿ ಅನ್ಕೊಂಡಿದ್ದಾರೆ ಗೈಸ್. ಓಕೆನಾ? ಯು ಕಾಂಪ್ಲಿಮೆಂಟ್ ಮೀ. ನೀವ್ ಅವ್ರನ್ನ ಹೊಗಳಿರ್ಬೋದು, ಅವ್ರು ಏನೇ ಮಾಡಿದ್ರು ನೀವ್ ಅವ್ರಿಗೆ ಕಾಂಪ್ಲಿಮೆಂಟ್ ಕೊಟ್ಟಿರ್ಬೋದು, ಅದನ್ನ ಅವ್ರು ತುಂಬಾ ಆ ಟೈಮಲ್ಲಿ ಮಿಸ್ ಮಾಡ್ಕೊಂಡಿದ್ದಾರೆ. ಐ ಲರ್ನ್ ಸಮಥಿಂಗ್ ನ್ಯೂ ಫ್ರಮ್ ಯು ಎವ್ರಿ ಡೇ. ನಿಮ್ ಕಡೆಯಿಂದ ಅವ್ರು ಹೊಸ ಹೊಸ ದಿನ ಕಲಿತೀನಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ನ ಒಬ್ರು ಮಾಡೆಲ್ ಆಗಿ ಇಟ್ಕೊಂಡಿದ್ದಾರೆ. ದ ಸ್ಪಾರ್ಕಲ್ ಇನ್ ಯುವರ್ ಐಸ್ ಮೇಕ್ಸ್ ಮೈ ಡೇ. ನಿಮ್ ಕಣ್ಣಲ್ಲಿ ಏನ್ ಸ್ಪಾರ್ಕ್ ಇದೆ ಅದವ್ರ ದಿನಾನ ಕಂಪ್ಲೀಟ್ ಆಗಿ ಸೂಪರ್ ಆಗಿ ನಡೆಸುತ್ತೆ ಅಂತ ಹೇಳ್ತಿದ್ದಾರೆ. ನಿಮ್ ಕಣ್ಣಿಷ್ಟ ಅನ್ಸುತ್ತೆ ಅವ್ರಿಗೆ. ಐ ಮಿಸ್ ಯು ಇವನ್ ವೆನ್ ಯು ಆರ್ ಇನ್ ದ ನೆಕ್ಸ್ಟ್ ರೂಮ್. ನಾನು ಅದನ್ನೇ ಹೇಳ್ತಾ ಇಲ್ವಾ, ನೀವ್ ಎದುರುಗಡೆ ಇದ್ರು ಅವ್ರು ನಿಮ್ನ ತುಂಬಾ ಮಿಸ್ ಮಾಡ್ಕೋತಾರೆ ಗೈಸ್. ಓಕೆನಾ? ನೀವು ಎದುರುಗಡೆ ಕೂತಿದ್ರು ಇನ್ನೇನ್ ಹೊಟ್ಟೋಗ್ತೀರಾ, ಇನ್ನೇನ್ ಜಗಳ, ಇನ್ನೇನ್ ಕಾನ್ಫ್ಲಿಕ್ಟ್ಸ್ ಆಯ್ತು, ಇನ್ನೇನ್ ಹೊಟ್ಟೋಗ್ತೀರಾ, ಆ ತರ ಅಷ್ಟು ಮಿಸ್ಸಿಂಗ್ ಎನರ್ಜಿ. ಐ ಫೀಲ್ ಕಂಫರ್ಟಬಲ್ ಇನ್ ಯುವರ್ ಆರ್ಮ್ಸ್. ನಿಮ್ಮ ಕೈಗಳಲ್ಲಿ ನಿಮ್ ಹಗ್ ಅವರು ತುಂಬಾ ಕಂಫರ್ಟಬಲ್ ಫೀಲ್ ಮಾಡ್ತಾರೆ. ನಿಮ್ದೊಂದು ಹಗ್. ಓಕೆನಾ? ಅಂದ್ರೆ ತಪ್ಕೊಳ್ಳೋದು. ಇಫ್ ಆಲ್ ಐ ಎವರ್ ಹ್ಯಾಡ್ ವಾಸ್ ಯು ದಟ್ ವುಡ್ ಬಿ ಎನಫ್. ಅವ್ರಿಗೆ ಲೈಫಲ್ಲಿ ಏನೋ ಬೇಡ ನಿಮ್ ಬಿಟ್ರೆ. ಓಕೆನಾ? ಅಷ್ಟು ನಿಮ್ ಕಂಡ್ರೆ ಪ್ರೀತಿ. ಯುವರ್ ಕಡಲ್ಸ್ ಆರ್ ವರ್ತ್ ಡೈಯಿಂಗ್ ಫಾರ್. ನೀವು ಮುದ್ದು ಮಾಡೋದೆಲ್ಲ ಅವ್ರಿಗೆ ಸಾಯೋವಷ್ಟು ಇಷ್ಟ. ಓಕೆನಾ? ಯು ಕ್ಯಾನ್ ರೀಡ್ ಮೈ ಇನ್ನರ್ ಮೋಸ್ಟ್ ಥಾಟ್ಸ್. ಅವ್ರು ಏನ್ ಯೋಚನೆ ಮಾಡ್ತಿದ್ದಾರೆ, ಅವ್ರ ಥಾಟ್ಸ್ ಏನ್ ನಡೀತಿದೆ ಅದನ್ನೆಲ್ಲ ನೀವು ಅವ್ರು ಹೇಳ್ದೇನೆ ಅರ್ಥ ಮಾಡ್ಕೊಬಿಡ್ತೀರಾ. ಅದವ್ರಿಗೆ ತುಂಬಾ ಇಷ್ಟ. ಯು ಕೇರ್ ಅಬೌಟ್ ಹೌ ಐ ಫೀಲ್. ನೀವು ತುಂಬಾ ಕೇರ್ ಮಾಡ್ತೀರಾ. ಅವ್ರಿಗೆ ಏನ್ ಫೀಲ್ ಮಾಡ್ತಾರೆ, ಅವ್ರಿಗೆ ಏನ್ ಇಷ್ಟ ಆಗಲ್ಲ, ಏನ್ ಇಷ್ಟ ಆಗುತ್ತೆ, ಅದೆಲ್ಲ ಅವ್ರಿಗೆ ತುಂಬಾ ಇಷ್ಟ. ವಿ ಕ್ಯಾನ್ ಇಮ್ಯಾಜಿನ್ ಅ ವಂಡರ್ಫುಲ್ ಫ್ಯೂಚರ್ ಟುಗೆದರ್. ಅವರು ನಿಮ್ ಜೊತೆ ಫ್ಯೂಚರ್ ನೋಡ್ತಾ ಇದ್ರು ಅವತ್ತು ಬಂದಾಗ. ಓಕೆನಾ? ಐ ಲವ್ ಟಚಿಂಗ್ ಯು ಆಲ್ ಓವರ್. ನಿಮ್ಮನ್ನ ಮುಟ್ಟಕ್ಕೆ ಅವ್ರಿಗೆ ತುಂಬಾ ಇಷ್ಟ. ಓಕೆನಾ? ನಾನು ಆಗ್ಲೇ ಹೇಳಿದ್ರೆ ಸೆಕ್ಷುಯಲ್ ಥಾಟ್ಸ್ ತುಂಬಾ ಇದೆ ಅಂತ. ಓಕೆನಾ? ಲವ್ ಗೈಡೆನ್ಸ್ ಏನಿದೆ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ ಟು ಲವ್ ಗೈಡೆನ್ಸ್ ಏನಿದೆ ನನ್ನ ಫೈಲ್ ಟು ವ್ಯೂವರ್ಸ್ಗೆ. ಪ್ಲೀಸ್ ಯೂನಿವರ್ಸ್. ರೀಚಿಂಗ್ ಯುವರ್ ಗೋಲ್. ಇಲ್ಲೇ ಹತ್ರ ಅಂದ್ರೆ ತುಂಬಾ ಹತ್ರದಲ್ಲಿ, ನಿಯರ್ ಫ್ಯೂಚರ್ ಅಲ್ಲಿ ನೀವ್ ಏನೇನು ರಿಲೇಶನ್ಶಿಪ್ ಅಲ್ಲಿ ಅನ್ಕೊಂಡಿದ್ರ ಆ ಗೋಲ್ ನ ನೀವು ರೀಚ್ ಆಗ್ತೀರಾ ಅಂತ ಹೇಳ್ತಿದ್ದಾರೆ. ಅಂದ್ರೆ ಪಾಸಿಟಿವ್ ಆಗಿ ಯೂನಿವರ್ಸ್ ಹೇಳ್ತಿದ್ದಾರೆ. ಏನೇ ಕ್ಲಾಶಸ್ ಆಗಿರ್ಬೋದು, ಜಗಳ ಆಗಿರ್ಬೋದು, ಈ ಕನೆಕ್ಷನ್ ಅಲ್ಲಿ ನೀವ್ ಏನ್ ಅನ್ಕೊಂಡಿದೀರಾ ಅದ್ ಸಿಗುತ್ತೆ. ಸೊ ವೆಯ್ಟ್ ಮಾಡಿ, ನಿಯರ್ ಫ್ಯೂಚರ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯೂನಿವರ್ಸ್. ಓಕೆನಾ? ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೇಕು ಅನ್ಕೊಂಡಿದ್ರು ನಿಮ್ನ ಮೀಟ್ ಮಾಡಿದಾಗ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೋದು ನಿಮ್ನ ಮೀಟ್ ಮಾಡಿದಾಗ ಅಂತ ಅನ್ಕೋತಿದ್ದಾರೆ ನೋಡೋಣ. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್. ಆ ನೀವು ಟೆಲಿಫೋನ್ ಇಂದ ಯಾರ ಸ್ವಲ್ಪ ಜನ ಮೀಟ್ ಮಾಡಿರ್ಬೋದು, ಆನ್ಲೈನ್ ಅಲ್ಲಿ ಫ್ರೆಂಡ್ಸ್ ಆಗಿರ್ಬೋದು. ಈಗ ಟೆಲಿಫೋನ್ ಅಂದ್ರೆ ಫೇಸ್ಬುಕ್ ಅಂತಾನೆ ಅನ್ಕೊಳ್ಳಿ. ಓಕೆನಾ? ಫೋನ್ ಇಂದ ಫ್ರೆಂಡ್ಶಿಪ್ ಅದೇ ಫೋನ್ ಇಂದ ಯಾರ್ಯಾರು ಫ್ರೆಂಡ್ಸ್ ಆಗಿದ್ದೀರಾ ಆ ತರ ಜಾಸ್ತಿ ಇರ್ಬೋದು ಫೈಲ್ ಟೂಲಿ. ಸೊ ಈ ಸಾಂಗ್ ನ ಕಂಪ್ಲೀಟ್ ಆಗಿ ನೋಡಿ ಗೈಸ್. ನಿಮ್ಗೆ ಅವ್ರ ಕಡೆಯಿಂದ ಇನ್ನೂ ಒಂದಷ್ಟು ಮೆಸೇಜಸ್ ಸಿಗುತ್ತೆ. ಆ ಟೈಮಲ್ಲಿ ಏನ್ ಫೀಲ್ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಓಕೆನಾ ಗೈಸ್? ನಿಮ್ಗೆಲ್ಲ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ, ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಗೈಸ್. ಮತ್ತೆ ನಾನು ಪರ್ಸನಲ್ ರೀಡಿಂಗ್ ಕೊಡ್ತಾ ಇದ್ದೀನಿ. ಸೊ ಯಾರ್ಯಾರು ತಗೊಳಕ್ ಇಂಟ್ರೆಸ್ಟ್ ಇದೆ ಪ್ಲೀಸ್ ವಾಟ್ಸಪ್ ಮೀ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಕೃಷ್ಣ ಒಂದೇ ಜಗದ್ಗುರು.